ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನೂತನವಾಗಿ ಅನಾವರಣಗೊಂಡ ಅನಂತ ಪ್ಲೇಟ್ ಬ್ಯಾಂಕ್. ಕಲಾನಿಕೇತನ ವೇದಿಕೆ, ಪಬ್ಲಿಕ್ ಕ್ಲಬ್ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಗಂಗಾವತಿ ಹಾಗೂ ಅದಮ್ಯ ಚೇತನ ಫೌಂಡೇಶನ್ ಬೆಂಗಳೂರು ಸಹಭಾಗಿತ್ವದೊಂದಿಗೆ ದಿನಾಂಕ 15/1/2026 ಅನಂತ ಪ್ಲೇಟ್ ಬ್ಯಾಂಕ್ ಗಂಗಾವತಿ ಹೆಬ್ಬಾಳ ಪರಮಪೂಜ್ಯ ಶ್ರೀಗಳು ಹಾಗೂ ಮಾಜಿ ಶಾಸಕರು ಪರಣ ಮುನವಳ್ಳಿ ತಟ್ಟೆ ಲೋಟ ಸಂಗ್ರಹದ ಕೊಠಡಿ ಉದ್ಘಾಟನೆ ಹಾಗೂ ಅನಾವರಣಗೊಳಿಸಿದರು. ಅತಿಥಿಗಳಾಗಿ ಆಗಮಿಸಿದ ಸಿಂಗ್ನಾಳ್ ವಿರೂಪಾಕ್ಷಪ್ಪ, ಡಾಕ್ಟರ್ ಷಣ್ಬಸಪ್ಪ ಕೋಲ್ಕಾರ್, ಡಿವೈಎಸ್ಪಿ ನ್ಯಾಮೇಗೌಡರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಅನಂತ ಪ್ಲೇಟ್ ಬ್ಯಾಂಕ್ ಗಂಗಾವತಿ ಮರುಬಳಕೆ ಮಾಡಲು ಸ್ಟೀಲ್ ತಟ್ಟೆ ಲೋಟಗಳ ಸಂಗ್ರಹ. ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಸ್, ಅಡಿಕೆ ಪೇಪರ್ ಪ್ಲೇಟ್ಗಳು ಬಳಸಬೇಡಿ. ನಮ್ಮಲ್ಲಿ ಸಿಗುವ ಸ್ಟೀಲ್ ಸಾಮಾನುಗಳನ್ನು ಪಡೆದು ಉಪಯೋಗಿಸಿ ಮರಳಿ ಕೊಡಿ. ಪರಿಸರ ಕಾಪಾಡಲು ಕೈ ಜೋಡಿಸಿ. ಈ ಸಂಕ್ರಮಣದಿಂದ ನಾವು ಯೋಚಿಸುವ ಪಥ ಬದಲಾಗಲಿ. ನಿಮಗೆ ಊಟ ಮತ್ತು ಉಪಹಾರಕ್ಕಾಗಿ ಬಳಸುವ ತಟ್ಟೆ ಮತ್ತು ಲೋಟ ಸಾಮಗ್ರಿಗಳು ಬೇಕಾದಲ್ಲಿ ಈ ವಿಳಾಸಕ್ಕೆ ಸಂಪರ್ಕಿಸಿ. ಸ್ಥಳ ಕಲಾನಿಕೇತನ ಸಾಂಸ್ಕೃತಿಕ ವೇದಿಕೆ, ಪಬ್ಲಿಕ್ ಕ್ಲಬ್ ಆವರಣ, ಗಂಗಾವತಿ. ಮೊಬೈಲ್ ನಂಬರ್ 9515566466. ಆರ್ ಕೃಷ್ಣ ಬುಡಗಜಂಗಮ. ಮೊಬೈಲ್ ನಂಬರ್ 9916883124. ಸಂಯೋಜಕರು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಶ್ರೀ ಪ್ರಹ್ಲಾದ್ ಕುಲಕರ್ಣಿ. ನಂಬಿದವರ ಪಾಲಿನ ಕಲ್ಪತರು ನೀನೇ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಪ್ಲೇಟ್ ಬ್ಯಾಂಕ್ ಬಗ್ಗೆ ಒಂದು ಕಲ್ಪನೆ ಮೂಡ್ತು. ಏನಂದ್ರೆ ಇದನ್ನ ಒಂದು ಸಂಸ್ಥೆ ರನ್ ಮಾಡ್ತಾ ಇದೆ. ಅದರಲ್ಲೂ ಅದಮ್ಯ ಚೇತನ ಸಂಸ್ಥೆ ಅಂತ ರನ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಅದು ನಮ್ಮ ಮಾಜಿ ಕೇಂದ್ರ ಸಚಿವರಾದ ನಮ್ಮನ್ನು ಅಗಲಿದ ಅನಂತ್ ಕುಮಾರ್ ಅವರ ಶ್ರೀಮತಿಯರಾದ
ನಮ್ಮ ತೇಜಸ್ವಿನಿ ಮೇಡಮ್ ಅವರು ಅದನ್ನ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ರೆ ಅಂತ ಗೊತ್ತಾಯ್ತು. ಸೊ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಪ್ರಾಣೇಶ್ ಅವರಿಗೆ ಮಾತಾಡಿ, ಸರ್ ಈ ತರ ಒಂದು ಸಂಸ್ಥೆ ಇದೆ, ನಮ್ಮ ಕಲಾನಿಧ್ಯದಲ್ಲಿ ಅವೆಲ್ಲ ಪ್ಲೇಟ್ಗಳನ್ನ ಸ್ಟಾಕ್ ಮಾಡಿ ಜನರಿಗೆ ಕೊಡೋಣ ಅಂತ ಒಂದು ಉದ್ದೇಶದಿಂದ. ತದನಂತರ ಸರ್ ಮಾತಾಡಿದ್ರು, ಹಿಂಗ ನಾನು ಡಾಕ್ಟರ್ ಶಿವಕುಮಾರ್ ಅಂತ ಇದ್ದಾರೆ, ಈ ತರ ಒಂದು ಪರಿಸರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಸಹಾಯ ಮಾಡ್ಬೇಕಂತ ಪ್ರಾಣೇಶ್ ಅವರು ನಮ್ಮ ತೇಜಸ್ವಿನಿ ಮೇಡಮ್ ಅವ್ರಿಗೆ ಹೇಳಿದ್ರು. ತೇಜಸ್ವಿನಿ ಮೇಡಮ್ ನನ್ಗೆ ಕೂಡ ಒಂದು 10 ನಿಮಿಷ ಈ ವಿಷಯ ಬಗ್ಗೆ ಮಾತನಾಡಿದ್ವಿ. ಒಂದು ವರ್ಷ ಹಿಂದೆ, 6 ತಿಂಗಳಿಂದ. ತದನಂತರ ನಾವು ಒಮ್ಮೆ ಬಂದ್ರಿ, ನಮ್ಮ ಪ್ಲೇಟ್ ಬ್ಯಾಂಕ್ ನೀವು ಬೆಂಗಳೂರಾಗ ಭೇಟಿ ಆಗ್ರಿ, ನಾವು ಎಲ್ಲ ವಿವರಗಳನ್ನ ಅದ್ ಯಾವ ತರ ನೀವು ಮುನ್ನಡೆಸ್ಬೇಕು ಹೇಳ್ತೀನಿ ಅಂತಂದ್ರು. ನಮಗೆ ಹೋಗಕ್ಕಾಗ್ಲಿ ಬೇರೆ ಬೇರೆ ಕಾರಣದಿಂದ. ಇದೇ ಮಧ್ಯದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಾರಂಭ ಆಯ್ತು. ನಿರ್ಮಲಾ ತುಂಗ ಅಭಿಯಾನಕ್ಕೆ ಸ್ವಲ್ಪ ಪ್ಲೇಟ್ಗಳು, ಕಪ್ಪುಗಳು ಎಲ್ಲ ಬೇಕು ಅಂತ ನಮ್ಮ ಬಾಲಕೃಷ್ಣ ನಾಯ್ಡು ಅವ್ರು ಹೇಳಿದ್ರು. ಹಾಗಿದ್ರೆ ನಮ್ಮ ಮೇಡಮ್ ಅವ್ರಿಗೆ ಅಪ್ರೋಚ್ ಮಾಡಿ ಇವೆಲ್ಲ ತರ್ಸ್ಕೊಂಡ್ಬಿಡೋಣ ಅಂತ ಹೇಳಿದ್ವಿ. ಹಾಗಾಗಿ ಮೇಡಮ್ ಅವ್ರಿಗೆ ಕೇಳಿದಾಗ ಅವ್ರು ಬೇರೆ ಕಡೆ ಎಲ್ಲೋ ಸಿಂಗಾಪುರ್ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದ್ರು. ಆದ್ರೂ ಅವರು ತಮ್ಮ ಸಹೋದರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಮಗೆ 1000 ನಾವು ಇಲ್ಲಿಂದ ಮಂತ್ರಾಲಯವರೆಗೆ ಅಭಿಯಾನ ಮಾಡಿ ಬಂದ್ಮೇಲೆ, ಅಭಿಯಾನ ಮುಗಿಸಿ ಬಂದ್ಮೇಲೆ ಅದನ್ನ ತಡ ಮಾಡದೆ ಇವತ್ತು ನಾವು ಪ್ಲೇಟ್ ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡ್ತಾ ಇದೀವಿ. ಈ ಕಾನ್ಸೆಪ್ಟ್ ಏನಂದ್ರೆ, ಪ್ಲೇಟ್ಗಳನ್ನ ನಾವು, ಸ್ಟೀಲ್ ಕಪ್ಗಳನ್ನ ನಾವು ಸಾವಿರಾರು ಇಲ್ಲಿ ಸ್ಟಾಕ್ ಮಾಡ್ತೀವಿ. ಯಾರಿಗೆ ಕಾರ್ಯಕ್ರಮಗಳಿಗೆ ಬೇಕು ಅವನ್ನ ಕೊಡ್ತೀವಿ ಅಡ್ವಾನ್ಸ್ ಆಗಿ ತಗೊಂಡು. ಯಾವ್ದೋ 5,000 3,000 ಎಷ್ಟು ಅವ್ರು ಒಯ್ತಾರ ಡಿಪೆಂಡ್ಸ್, ನಾವು ಅಡ್ವಾನ್ಸ್ ಆಗಿ ತಗೊಂಡು ಅವ್ರಿಗೆ ಕೊಡ್ತೀವಿ. ಅವರು ನಮ್ಮ ಕಡೆಯಿಂದ ಏನ್ ತಗೊಂಡೋಗಿರ್ತಾರ ಆ ಪ್ಲೇಟ್ಗಳನ್ನ, ಕಪ್ಗಳನ್ನ ಎಲ್ಲ ವಾಪಸ್ ಕೊಟ್ರೆ ಅವ್ರ ಅಮೌಂಟ್ ಅನ್ನೇ ನಾವೆಲ್ಲ ವಾಪಸ್ ಕೊಡ್ತೀವಿ. ಅಂದ್ರೆ ಫ್ರೀ ಆಗಿ ನಾವು ಅದಕ್ಕೆ ಈ ಸರ್ವಿಸ್ ಅನ್ನು ಮಾಡ್ತಾ ಇದೀವಿ. ಅವರು ಅದೇ ತರ ಕಂಡೀಷನ್ ಹಾಕಿದ್ರಿಂದ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ, ನಾವು ಯಾವ್ದೇ ಶುಲ್ಕವನ್ನ ತಗೊಳಂಗಿಲ್ಲ. ಸೊ ಈ ಕಾನ್ಸೆಪ್ಟ್ ತಗೊಂಬಂದರೆ ಅದಂದ್ರೆ ನಮ್ಮ ನೆಚ್ಚಿನ ನಮ್ಮ ಅನಂತ್ ಕುಮಾರ್ ಅವರು, ಅವರ ಆಶೆ ಇತ್ತು ಇದು ಹಸಿರು ಪರಿಸರ ಉಳಿಸ್ಬೇಕು ಅನ್ನೋದು ಅವ್ರ ಮಹದಾಶೆ ಇತ್ತು. ಅವರು ಬಹಳಷ್ಟು ಬೇಗ ಅಗಲಿದ್ರು. ಯಾಕಂದ್ರೆ ಅವರು ನಮ್ಮ ನಾಡಿಗೆ ದೊಡ್ಡ ಅಗಲಿಕೆ ಇದೆ. ಅವರು ಬಹಳಷ್ಟು ಕೆಲಸಗಳು ಇನ್ನು ಮಾಡ್ತಿದ್ರು. ಅವರ ಕನಸೇನಿತ್ತಂದ್ರೆ ಹಸಿರು ಮನೆ ಆಗ್ಬೇಕು, ಹಸಿರು ಮನೆಯಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಆಮೇಲೆ ಪ್ಲಾಸ್ಟಿಕ್ ಫ್ರೀ ಮನೆ ಇರಬೇಕು, ವಾತಾವರಣನ ಹೊರಗಡೆ ಪ್ಲಾಸ್ಟಿಕ್ ಫ್ರೀ ಇರಬೇಕು, ಸಮಾಜದಲ್ಲಿನೂ ಈ ಹೊರಗಡೆನೂ ಪ್ಲಾಸ್ಟಿಕ್ ಅತಿಯಾಗಿ ಬಳಸೋದನ್ನ ತಡೆಗಟ್ಟಬೇಕಂತ ಅವರ ಕನಸು ಇತ್ತು. ಹಾಗಾಗಿ ಆ ಕನಸನ್ನ ಅವರ ಶ್ರೀಮತಿಯವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅದಮ್ಮ ಚೇತನ ವತಿಯಿಂದ. ಅವರು ಇವತ್ತು ನಮ್ಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗಿಲ್ಲ, ಮುಂದೆ ನಾವು ಮಾಡುವಂತ ಇನ್ನಿಷ್ಟು ಕಳಿಸ್ತಾರೆ. ಈ ಸಾಂಕೇತಿಕವಾಗಿ ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದೀವಿ ಇದನ್ನ. ನೆಕ್ಸ್ಟ್ ಇನ್ನಿಷ್ಟು ಪ್ಲೇಟ್ಗಳು, 1000 ಪ್ಲೇಟ್ಗಳು ನಮ್ಮಲ್ಲಿ ಇಲ್ಲಿ ಸ್ಟಾಕ್ ಆಗುತ್ತೋ ಅವಾಗ ಅವ್ರಿಗೆ ಮೇಡಮ್ ಅವ್ರಿಗೆ ಕರೆಸಿ ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೊ ನಮ್ಮಲ್ಲಿ ಬಹಳಷ್ಟು ಇದೇ ತರ ಪರಿಸರ ಬಗ್ಗೆ ಕಾಳಜಿಯವರು ಇದ್ದವರಿದ್ದಾರೆ. ನಮ್ಮ ಶ್ರೀಗಳಿಂದ ಹಿಡಿದು ಶ್ರೀಗಳಿಗೆ ಎಷ್ಟು ನಾವು ಯಾವ್ದೇ ಕಾರ್ಯಕ್ರಮ ಕೇಳಿದ್ರು ಈ ಪರಿಸರದಾಗ ಪ್ಲಾಸ್ಟಿಕ್ ಕಾಂಪೋಸ್ಟಬಲ್ ಬ್ಯಾಗ್ ನಾವು ಬಿಡುಗಡೆ ಮಾಡಿದ್ವಿ ಬೆಣಕಲಲ್ಲಿ, ಅಲ್ಲಿನೂ ಬಂದಿದ್ರು. ಆಮೇಲೆ ಅವ್ರ ಮಟ್ಟದಲ್ಲಿ ನಾವು ಕಾಂಪೋಸ್ಟಬಲ್ ಬ್ಯಾಗ್ ಅನ್ನು ಬಿಡುಗಡೆ ಮಾಡಿದ್ವಿ. ಆಮೇಲೆ ನಿರ್ಮಲ ತುಂಗಭದ್ರಾ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ವಿ. ಪ್ರತಿಯೊಂದಕ್ಕೂ ನಮ್ಗೆ ಶ್ರೀಗಳು ಆಶೀರ್ವಾದ ಇದೆ. ಹಾಗೆ ಪರಿಣಾಮ ಮುನವಳ್ಳಿಯ ಬಗ್ಗೆ ಹೇಳೋದು ಬೇಕಿಲ್ಲ. ಪ್ರತಿಯೊಂದು ಅವ್ರು ಏನು ನಾವೊಂದು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ಅತ್ಯಂತ ಹೆಚ್ಚು ಸ್ಪಂದನೆ ಕೊಡುವಂತ ನಮ್ಮ ಭಾಗದಲ್ಲಿ ಅಂದ್ರೆ ನಮ್ಮ ಪರಿಣಾಮ ಮುನವಳ್ಳಿ ಸರ್ ಅವರು. ನಾವು ಕೇಳಿದಾಗ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕೇಳಿದಾಗ ನಾವು ವೇದಿಕೆ ಮೇಲೆ 51,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಕಾರಣಾಂತರದಿಂದ ಕೇಳಕ್ ಹೋಗಿದ್ದಿಲ್ಲ ಒಂದು ವಾರ. ಆಮೇಲೆ ಒಮ್ಮೆ ಫೋನ್ ಮಾಡಿದೆ, ನಾಳೆ ನಾಡ್ದು ಬರುವಂತ ಹೇಳ್ರಿ ಅಂದ್ರು. ಆಮೇಲೆ ಅವರೇ ನನಗೆ ಫೋನ್ ಮಾಡಿ, ಡಾಕ್ಟರ್ ಬರ್ರಿ ನಾನು ಆಫೀಸ್ನಾಗ ಇದ್ದೀನಿ ಅಂತ ಹೇಳಿ ಅವರೇ ಕರೆದು ನನಗೆ 50,000 ರೂಪಾಯಿ ಕೊಟ್ಟು, ಜೊತೆಗೆ ಮತ್ತೆ ಬ್ಯಾಂಕ್ಗಳಿಗೆ 2-3 ಬ್ಯಾಂಕ್ಗಳಿಗೆ ಹೇಳಿ ಅವ್ರು ಕೂಡ ಅಮೌಂಟ್ ಅನ್ನು ಕೊಟ್ರು. ಹಾಗಾಗಿ ಅವರ ಏನು ಪರಿಸರ ಬಗ್ಗೆ ಇರುವ ಕಾಳಜಿ, ಆಮೇಲೆ ಕಂಪ್ಲಿ ಸಭೆಯಲ್ಲಿ ಹಲವಾರು ಸಭೆಯಲ್ಲಿ ಅವ್ರು ಭಾಗವಹಿಸಿ ನಿರ್ಮಲಾ ತುಂಗಭದ್ರಾ ಏನು ಯಶಸ್ವಿಯಾಯ್ತು ಗಂಗಾವತಿಯಿಂದ ಮಂತ್ರಾಲಯ, ಅದಕ್ಕೆ ಅವರು ಪ್ರಮುಖ ಬಹಳಷ್ಟು ಕೊಡುಗೆ ಪರಿಣಾಮ ಮುನವಳ್ಳಿ ಅವರಿಗೆ ಇದೆ. ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಮೂಲಕ. ಹಾಗೆ ನಮ್ಮ ವಿರೂಪಾಕ್ಷ ಸಿಂಗ್ನಾಳ್ ಅವರು ಏನು ನಾವು ಈಗ ಇತ್ತೀಚೆಗೆ ಮಾಡ್ತಾ ಇದ್ದೀವಿ, ಅವ್ರು ತಮ್ಮದು ಚಾನೆಲ್ ತೆಗೆದಿದ್ರು. ಅವ್ರು ಪ್ರತಿ ರವಿವಾರ ಒಂದೊಂದು ವಾರ್ಡ್ಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಬಹಳಷ್ಟು ಕೆಲಸಗಳನ್ನ ಆ ಮೂಮೆಂಟ್ ನಲ್ಲಿ ಮಾಡಿದ್ರು.
ಆದ್ರೆ ಜನರಿಗೆ ಪ್ರಜ್ಞೆ ಬರೋವರೆಗೂ ಈ ಸಮಸ್ಯೆ ಹಾಗೆ ಮುಂದುವರಿಯುತ್ತೆ. ಜನರಲ್ಲಿ ಆ ಪ್ರಜ್ಞೆ ಮುಟ್ಬೇಕು. ನಮ್ಮ ಹೊರಗಡೆ ಮನಿ ಅಷ್ಟಲ್ಲ, ಹೊರಗಡೆನೂ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದ ಜನರಲ್ಲಿ ಮನವರಿಕೆ ಆಗ್ಬೇಕು. ಅದೇ ತರ ನಮ್ಮ ಶ್ರೀನಾಥ್ ದನಿನೂ ಸಹಿತ ಬಹಳಷ್ಟು ನದಿಗಳ ಬಗ್ಗೆ, ಪರಿಸರದ ಬಗ್ಗೆ, ಗಿಡಗಳನ್ನ ಹಚ್ಚೋದ್ ಬಗ್ಗೆ ಬಹಳಷ್ಟು ಅವ್ರಿಗೂನು ಬಹಳಷ್ಟು ಕಾಳಜಿ ಇದೆ. ಆಮೇಲೆ ಲಲಿತಾರಾಣಿ ಶ್ರೀರಂಗದೇವರಲ್ಲಿ ಮೇಡಮ್ ಅವರು ಈಗ ಇವತ್ತು ಬರ್ಬೇಕಾಗಿತ್ತು. ಕಡ್ಲೆ ಹಿಟ್ಟನ್ನು ಹಂಚುವಂತ ಒಂದು ಕಾರ್ಯಕ್ರಮ ನಮ್ದು ಇನ್ನೂ ಒಂದು ಟೀಮ್ ಇದೆ. ಸೊ ಅವಲ್ಲೇ ನಮ್ಮ ಯೂತ್ ಬಳಗ ಆಮೇಲೆ ಎಲ್ಲರೂ ಕೂಡಿ ಮಾಡ್ತಾ ಇದೀವಿ. ಅಲ್ಲಿ ಹೋಗಿದ್ದಾರೆ ನದಿ ದಂಡೆಯಲ್ಲಿ, ಅವರು ಮಾಡ್ತಾ ಇದೀವಿ. ಕಾಳಪ್ಪ ಅವರು ಮೊನ್ನೆ ಫೋನ್ ಮಾಡಿದ್ರು, ಇಲ್ಲ ನಾವು ನಮ್ಮ ಭಾಗದ ಸ್ಮಶಾನಗಳು ಸರಿ ಇಲ್ಲ, ಅಲ್ಲೇ ಪರಿಸರವನ್ನು ನೀಟಾಗಿ ಮಾಡೋಣ, ಹುಲ್ಕೋಟಿ ಬರ್ರಿ, HK ಪಾಟೀಲ್ ಅವ್ರು ನಾವು ಆಫೀಸ್ನಾಗ ಇದೀನಿ ಅಂತ ಸರ್ ಕೂಡ ಮಾತಾಡ್ಸಿದ್ರು. ಅಂದ್ರೆ ನಮ್ಮಲ್ಲಿ ನಾ ಎದಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲ ನಮ್ಮ ನಾಯಕರ ಲೀಡರ್ಸ್ ಗಳಲ್ಲಿ ಬಹಳಷ್ಟು ಪರಿಸರದ ಬಗ್ಗೆ ಆಮೇಲೆ ಸಮಾಜದ ಬಗ್ಗೆ ಕಳಕಳಿ ಇದೆ. ಆದ್ರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಗಂಗಾವತಿಗೆ ಒಳ್ಳೇದಾಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆ ನಮ್ಮ ಸೂರ್ಯನಾರಾಯಣ ಅವರು ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಸಡನ್ ಆಗಿ ಅದು ಬೇರೆಯವರ ಸಪೋರ್ಟ್ ಅನ್ನು ಕೊಡ್ಲಿಲ್ಲ. ಆದ್ರೆ ಅವ್ರು ವೈಯಕ್ತಿಕವಾಗಿ ಅವರು 50,000 ರೂಪಾಯಿ ಅಭಿಯಾನಕ್ಕೆ ದೇಣಿಗೆಯನ್ನು ನೀಡಿದ್ರು. ಹಾಗಾಗಿ ಇವೆಲ್ಲ ಇದರಿಂದ ನಾವೇನ್ ಅನ್ಕೊಂಡಿದ್ವಿ, ನಿರ್ಮಲ ತುಂಗಭದ್ರಾ ಅಭಿಯಾನ 1ನೇ ಹಂತ 2ನೇ ಹಂತಕ್ಕಿಂತ 3ನೇ ಹಂತದ ಅಭಿಯಾನ ಬಹಳಷ್ಟು ಎಫೆಕ್ಟಿವ್ ಆಗಿ ಜನರಿಗೆ ಮುಟ್ಟೋ ಹಾಗೆ ಬಹಳ ಯಶಸ್ವಿಯಾಗಿ ಅಭಿಯಾನ ಆಯ್ತು. ಅದರ ಮುಂದುವರೆದ ಭಾಗ ಅಭಿಯಾನ ಮಾಡೋದಂದ್ರೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಮುಂದುವರೆದ ಭಾಗ ಅಂದ್ರೆ ಇಂಪ್ಲಿಮೆಂಟೇಷನ್ ಮಾಡೋದು. ನೀವು ಪ್ಲಾಸ್ಟಿಕ್ ಉಪಯೋಗ ಮಾಡಬೇಡ್ರಿ ಅಂತ ನಾವು ಹೇಳ್ತಾ ಹೋಗ್ಬಿಡ್ತೀವಿ. ಆದ್ರೆ ಅದರ ಇಂಪ್ಲಿಮೆಂಟೇಷನ್ ನಾವು ಏನಾರು ಕೊಡ್ಬೇಕಲ್ಲ ಅವ್ರಿಗೆ. ಸೊ ಅದೇ ತರ ಇದು ಪ್ಲೇಟ್ ಬ್ಯಾಂಕ್ ಏನಂದ್ರೆ, ನಾವು ಯಾವುದೇ ಫಂಕ್ಷನ್ ಅಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಉಪಯೋಗ ಆಗುತ್ತೆ. ಪ್ಲಾಸ್ಟಿಕ್ ಕಪ್ಗಳನ್ನು ಒಂದೇ ಒಂದು ಪ್ಲಾಸ್ಟಿಕ್ ಕಪ್ ಇಟ್ಟರೆ, ಒಂದೇ ಸ್ಟೀಲ್ ಕಪ್ ಇಟ್ಟಿದ್ರೆ 100 ಜನ ನೀರ್ ಕುಡಿತಾರೆ. ಆದ್ರೆ ನಾವು ಪ್ಲಾಸ್ಟಿಕ್ ಕಪ್ಗಳನ್ನ ಇಡ್ತಿರಲ್ಲ, ಒಬ್ರು ಕುಡಿಯೋದು ಒಯ್ಯೋದು, ಕುಡಿಯೋದು. ಆ ಹೊರಗಡೆ ನೋಡಿದ್ರೆ ಕಂಪ್ಲೀಟ್ ಆ ವಾತಾವರಣಕ್ಕೆ ಇಟ್ಸಾಕ್ತಾರೆ. ನೀವ್ ಏನ್ ಫಂಕ್ಷನ್ ಕರಿತೀರಿ, ಪ್ಲೇಟ್ ಅರ್ಧಂಬರ್ಧ ತಿನ್ನೋದು, ಅನ್ನನ ಚೆಲ್ತಾರೆ, ಪ್ಲಾಸ್ಟಿಕ್ ಪ್ಲೇಟ್ ಅನ್ನು ಬೀಳ್ತವೆ, ಪ್ಲಾಸ್ಟಿಕ್ ಕಪ್ ಅನ್ನು ಬೀಳ್ತವೆ. ಸೊ ಇವೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನಮ್ಗೆ ಮೊದ್ಲಿಂದ ಮಾಡ್ಕೊಂತ ಬಂದಿದ್ದೇನಂದ್ರೆ ಈ ತರ ಸ್ಟೀಲ್ ಪಾತ್ರೆ ಏನು ತಾಟುಗಳು, ಪ್ಲೇಟ್ಗಳು ಮತ್ತು ಕಪ್ಗಳು ಅವು ಉಪಯೋಗ ಮಾಡೋದ್ರಿಂದ ಏನಂತ ಬಹಳಷ್ಟು ರಿಪೀಟ್ ಅವೇ ಯೂಸ್ ಆಗ್ತಾವ, ಪರಿಸರಕ್ಕೆ ಹಾನಿ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ. ಒಂದು ದೊಡ್ಡ ಫಂಕ್ಷನ್ ನಡೀತಂದ್ರೆ ಕಲ್ಯಾಣ ಮಂಟಪದಲ್ಲಿ ಟನ್ ಗಂಟ್ಲೆ ಒಂದೊಂದು ಊರಲ್ಲಿ ಈ ಒಳ್ಳೆ ದಿನ ಅಂತ ಬರುತ್ತೆ. ಇನ್ಮೇಲೆ ಚಲವಾಗುತ್ತೆ, ಗತ ಏನ್ ಬಿದ್ದಿರ್ಬೇಕು, ಇನ್ಮೇಲೆ ಒಳ್ಳೆ ದಿನ ಅಂತ ಬರುತ್ತೆ. ಒಳ್ಳೆ ದಿನ ಬಂತಂದ್ರೆ ಪರಿಸರಕ್ಕೆ ದೊಡ್ಡ ಕೆಟ್ಟ ದಿನಗಳು. ಒಳ್ಳೆ ದಿನಗಳು ನಮಗಿರ್ಬೋದು, ಆದ್ರೆ ಪರಿಸರಕ್ಕೆ ಅತ್ಯಂತ ಕೆಟ್ಟ ದಿನಗಳು ಅತ್ಯಂತ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡಿ ನದಿಗಳಲ್ಲಿ, ಹಳ್ಳಗಳಲ್ಲಿ, ದುರ್ಗಮ್ಮ ಹಳ್ಳದ ಪಕ್ಕದಲ್ಲಿ ಕಲ್ಯಾಣ ಮಂಟಪ ನೋಡ್ರಿ ಪಕ್ಕದಲ್ಲೇ ಹಾಕ್ತಾರೆ. ಅದಕ್ಕೆ ನಾವು ಅದನ್ನ ಕಾಪಾಡ್ಬೇಕನ್ನೋದು ಯಾವುದೇ ಇದನ್ನಿಲ್ಲ. ಕಲ್ಯಾಣ ಮಂಟಪದ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂತ ಹೋಗ್ಬೇಕು. ಅವ್ರು ಯಾರು ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ಬಾರ್ದು. ಪ್ಲೇಟ್ ಗಳನ್ನ ಉಪಯೋಗ ಮಾಡ್ಬೇಕು. ಈಗ ಪ್ಲೇಟ್ ತೊಳೆಯೋರು ಅದು ಇದು ಎಲ್ಲ ಕ್ವಶನ್ ಕೇಳ್ತಾರೆ. ಅವ್ರ ಫಾರಿನ್ ಅಲ್ಲಿ ಹೆಂಗಿದಾವ ಅಂದ್ರೆ ಅವ್ ತೊಳಿಲಿಕ್ಕೆಲ್ಲ ಈಗ ಮಿಷನ್ ಇದಾವ್, ಈ ಪಾತ್ರೆಗಳನ್ನ ತೊಳೆದಾಕ್ತಾವ್. ಸೊ ಅದಕ್ಕೆ ನಾವು ಬೇರೆ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡ್ತೀವಿ. ಯಾವ್ದಾವ್ದು ಹಬ್ಬಗಳಿಗೆ ಡಿಜೆಗೆಲ್ಲ ದುಡ್ಡು ಖರ್ಚು ಮಾಡ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಈಗ ಒಂದೊಂದು ಹಬ್ಬವನ್ನು ದಾಟ್ಸೋದೇ ಆಗಿದೆ ಅವ್ರು. ಅಂತ ಕಷ್ಟ ನಾವು ಬಿಟ್ಟು ಬೇರೆ ದಾರಿನ ಹಿಡ್ತಾ ಇದೀವಿ. ಹಾಗಾಗಿ ನಮ್ಗೆ ಇರುವಂತ ಒಂದೇ ಒಂದು ಮಾರ್ಗ ಅಂದ್ರೆ ಪರಿಸರ ಉಳಿಸ್ಕೊಳ್ಳೋದು. ಮುಂದಿನ ಜನಕ್ಕೆ ಒಳ್ಳೆ ನೀರು, ಗಾಳಿ ಮತ್ತು ಭೂಮಿಯನ್ನು ಬಿಟ್ಟು ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿದೆ, ನಮ್ಮೇಲಿದೆ. ಇಲ್ಲೆಲ್ಲ ಸೇರಿದವರು ಬಹಳಷ್ಟು ಕಡಿಮೆ ಜನ ಇರ್ಬೋದು, ಆದ್ರೆ ಎಲ್ಲ ಪ್ರಜ್ಞಾವಂತರು, ಒಂದು ದೊಡ್ಡ ಸ್ಥಾನಮಾನದಲ್ಲಿ ಇದ್ದವರು. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಮಾರ್ಗದರ್ಶಕರು ಮತ್ತು ಕಲಾನಿಕೇತನದ ಉಪಾಧ್ಯಕ್ಷರು ಡಾಕ್ಟರ್ ಶ್ಯಾಮಬಸಪ್ಪ ಕೋಲ್ಕರ್ ಅವರಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಅದೇ ತರ ಪ್ರಾಣೇಶ್ ಅವರು ಬರ್ಬೇಕಾಗಿತ್ತು. ಇದು ನಮ್ಮ ಅವ್ರ ಅಧ್ಯಕ್ಷರು. ಈಗ ಅವರು ಮಸ್ಕತ್ ಹೋಗಿದ್ದಾರೆ. ಇಲ್ಲ ನೀವು ಮಾಡ್ರಿ, ನೆಕ್ಸ್ಟ್ ಕಾರ್ಯಕ್ರಮ ಸೇರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರನ್ನು ಇದಕ್ಕೆ ಸಪೋರ್ಟ್ ಇದೆ. ನಮ್ಮ ಕೆ ಬಸವರಾಜ್ ಅವರು ಈ ವಯಸ್ಸಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ್ತಾರೆ. ಎಲ್ಲ ಹಿರಿಯರು, ನಮ್ಗೆ ಬರೀ ಪ್ರಸಾದ್ ಅವರಿದ್ದಾರೆ, ಜಮ್ಮಣ್ಣ ಅವರಿದ್ದಾರೆ, ಸಂಗಪ್ಪ ಅವರಿದ್ದಾರೆ, AK ಮಹೇಶ್ ಕುಮಾರ್, ಎಲ್ಲರೂ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ. ಶಾಯಿನ್ ಮೇಡಮ್ ಅಂತೂ ದುರ್ಗಮ್ಮ ಹಳ್ಳ ಸ್ವಚ್ಛ ಮಾಡೋ ಫಸ್ಟ್ ಮಹಿಳೆಯರು ಇಳಿದಾರೆ ಯಾರು ಅಂತಂದ್ರೆ ಇತಿಹಾಸದಲ್ಲಿ ಶಾಯಿನ್ ಮೇಡಮ್ದೇ ಇರುತ್ತೆ. ನಮ್ ಜೊತೆ ಅವರು ಕಂಟಿನ್ಯೂ ಕೆಲಸ ಮಾಡುದು, ಪರಿಸರ ಕೆಲಸ ಮಾಡುವಂತ ಎಲ್ಲಾ ಕೆಲಸಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ನಮ್ಮ ಮೈಲಾರಪ್ಪ ಬೂದಿ ಅವರು, ಪ್ರಹ್ಲಾದ್ ಕುಲಕರ್ಣಿ ಅವರು, ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಇದನ್ನ ಕಟ್ಟಬೇಕಾದ್ರೆ ಸಂಪೂರ್ಣ ಸಹಕಾರವನ್ನು ಕೊಟ್ಟರು. ಹಾಗಾಗಿ ಇದನ್ನ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಸೊ ಇದು ಇನ್ನು ಮುಂದುವರೆದಂತ ಏನೇ ನಾವು ಪರಿಸರಕ್ಕೆ ಕೆಲಸ ಮಾಡೋದೇನಿದ್ರು ನಿಮ್ಮೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ
ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಪ್ಲೇಟ್ ಬ್ಯಾಂಕ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಮೆರುಗನ್ನು ತಂದಿದ್ದೀರಿ. ಬಹಳ ಖುಷಿ ಆಗ್ತಾ ಇದೆ. ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳ ಪ್ಲೇಟ್ ಬ್ಯಾಂಕ್ ಗಂಗಾವತಿ ಉದ್ಘಾಟನೆ ಆಗಿದೆ. ಈಗಾಗಲೇ ನಾವು ಮೊನ್ನೆ ತಾನೇ ನಾನು ಗವಿಮಠಕ್ಕೆ ಹೋಗಿದ್ದೆ. ಹಂಗೆ ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ. ಗವಿಮಠಕ್ಕೆ ಹೋಗಿದ್ವಿ ನಾವು, ನಮ್ಮ ಹುಬ್ಬಳ್ಳಿ ಶಾಸಕರು. ಮೊದ್ಲು ಒಮ್ಮೆ ಹೋಗಿದ್ದೆ, ನಿನ್ನೆ ಹೋದಾಗ ಒಂದು ನಮ್ಮ ಸಂಸ್ಕೃತಿ ಇದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಮುರುಘಾ ಮಠದಲ್ಲಿ 6 ತಿಂಗಳು ನಾನು ಕಲಿಯು ಮುಂದಿದ್ದೆ. ನಮ್ಮ ಊಟ ಮಾಡಿದ ಮೊದ್ಲು ಪ್ಲೇಟ್ ತಗೊಂಡೋಗಿ ನಾವು ತೊಳೆದ್ವಿ. ಈ ಸಂಸ್ಕೃತಿ ಏನ್ ತಪ್ಪಲ್ಲಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ನಮಗ್ ನಿಜವಾಗಿ ಅಂದ್ರ ಆ ಪ್ಲೇಟ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಊಟ ನಾವು ಮಾಡಿದ್ವಿ, ತಗೊಂಡೋಗಿ ತೊಳೆದ್ವಿ, ಸರಿಯಾಗಿ ಇಟ್ವಿ. ಇದು ಒಂದು ಸಂಸ್ಕೃತಿಯದ್ದು ಕಲಿಬೇಕಾಗಿದ್ದು. ಜೊತೆಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ರು, ನಾ ಯಾಕೆ ಹೇಳ್ತೀನಿ, ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಎಷ್ಟು ಕೆಲಸ ಮಾಡಿದಾರ ಅಂದ್ರೆ ಅವರು, ನಾವೆಲ್ಲರೂ ಸುಳ್ಳು, ನಾವ್ ಬರೀ ಅವ್ರಿಗೆ ಹೇಳಿದ್ದಕ್ಕೆ ಎಸ್ ಅಂದಿರ್ಬೋದು. ಕೆಲಸ ಮಾಡಿದವರು ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್. ಅವ್ರು ಎಷ್ಟು ರೀತಿಯೋ ಮಾಡಿದ್ರಂದ್ರ ನಾವೆಲ್ಲರೂ ಹೋಗಿದ್ರು ಬಿಡ್ತಿದ್ರು, ಹುಬ್ಬಳ್ಳಿಯಾಗದ್ರೇನ್ರಿ, ಆದ್ರೆ ದೌಡ್ ಬಂದ್ಬಿಡ್ರಿ ಸರ್. ಇಷ್ಟೇ ಮಾತು. ಅಂದ್ರೆ ಯಾಕಂದ್ರೆ ಅವರಲ್ಲಿದ್ದಂತ ಒಂದು ಪರಿಸರ ಪ್ರೇಮ ಅದು ಬಹಳ ಮುಖ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ಮತ್ತು ಅದೆಮ್ಮ ಏನು ಚೇತನ ಫೌಂಡೇಶನ್ ಬಹಳ ಮುಖ್ಯವಾದಂತ ದೊಡ್ಡ ಸಂಸ್ಥೆ ಇದು. ನಮ್ಮೆಲ್ಲರ ಮಾರ್ಗದರ್ಶನ ಅಂತ ಮಾನ್ಯ ಅನಂತ್ ಕುಮಾರ್ ಸ್ಥಾಪಿಸಿದಂತ ಸಂಸ್ಥೆ ಇದು. ಬೆಂಗಳೂರಲ್ಲಿ ಸಾಕಷ್ಟು ಒಳ್ಳೆ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಕಾರ್ಯ ಮಾಡ್ತಾ ಇದ್ದಾರೆ. ಮೊದಲೇನ್ ಕರೋನಾ ಬಂದಂತ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂದ್ರ, ಅವ್ರು ಮಾಡುವಂತ ಕಾರ್ಯ ಬಹಳ ಅತ್ಯುತ್ತಮವಾದದ್ದು. ಯಾವುದೇ ಒಂದು ಜನರಿಗೆ ಕಷ್ಟ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸೇವೆ ಮಾಡುವಂತ ಕಾರ್ಯವನ್ನ ನಮ್ಮ ಅದಮ್ಯ ಚೇತನ ಫೌಂಡೇಶನ್ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಪ್ಲೇಟ್ ಬ್ಯಾಂಕು ಈಗಾಗಲೇ ಯಾಕೆ ಬಂತು ಏನಂತ ಹೇಳಿದಾಗ, ಇದು ಈಗಾಗಲೇ ಚಾಲು ಆಗಿದೆ. ಯಾಕಂದ್ರೆ ನಿರ್ಮಲ ತುಂಗಭದ್ರಾ ಅಭಿಯಾನದಾಗ ಇವೆಲ್ಲ ಉಪಯೋಗ ಆದ 1000 ಪ್ಲೇಟ್ ಕೊಟ್ರಿ, ಗ್ಲಾಸ್ ಕೊಟ್ರು ಅಂತ ಹೇಳಿದ್ರು. ನಿಜವಾಗಿ ಬಹಳ ಸಂತೋಷ. ಜೊತೆಗೆ ನಾವು ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಕಾಗದ ಬಳಕೆಯನ್ನು ಎಲ್ಲರೂ ಕೂಡಿಕೊಂಡು ಮುಕ್ತ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಮಾಡಿದ್ದಾರೆ. ಜೊತೆಗೆ ನನ್ನ ಅಭಿಪ್ರಾಯ ಒಂದು ಮಾತು ಹೇಳಿದೆ ಅವ್ರಿಗೆ, ನಮ್ಮ ಡಾಕ್ಟರ್ ಶಿವಕುಮಾರ್ ಅವ್ರಿಗೆ, ಏನಂತಂದ್ರೆ, ನೀವು ಒಂದು ಯಾರಿಗೋ ಬರ್ತಾರ, ಇಲ್ಲ ನಮಗ ಪ್ಲೇಟ್ ಕೊಡ್ರಿ 1000 ಅಂತಾರ, ಅವ್ರ ಕಡೆಯಿಂದ ಅಡ್ವಾನ್ಸ್ ತಗೊಂತೀರಿ, ಅಡ್ವಾನ್ಸ್ ಅವ್ರ ಪ್ಲೇಟ್ ಹೊಳ್ ಕೊಟ್ಟಾಗ ಅಡ್ವಾನ್ಸ್ ಹೊಳ್ ಕೊಡ್ತೀರಿ, ಎಲ್ಲಾ ಸರಿ. ಆದ್ರೆ ಮಿನಿಮಮ್ ಏನಾದ್ರೂ ಖರ್ಚಿಗೆ ಕನಿಷ್ಠ ಏನ್ ಪ್ಲೇಟ್ ಎತ್ತಿಡ್ಬೇಕಾದ್ರೆ ಒಂದು 4 ಲೇಬರ್ಗಳು ಖರ್ಚು, ಅಥವಾ ಒಬ್ಬ ಕಾಯ್ಬೇಕಾದ್ರೆ ಒಬ್ಬ ಮನುಷ್ಯ ಖರ್ಚು, ಮಿನಿಮಮ್ ಇದನ್ನ ಮಾಡ್ರಿ ಅಂದೆ. ನೀವ್ ಯಾವ್ದು ನಿಮಗಲ್ಲ, ಆದ್ರೂ ಸಹಿತ ನಾವು ಮಿನಿಮಮ್ ಏನಾದ್ರೂ ಒಂದು ಚಾರ್ಜ್ ಮಾಡದೇ ಇದ್ರ ಮನುಷ್ಯನಲ್ಲಿ ಫ್ರೀ ಅನ್ನೋದು ಬಹಳ ಆಗ್ಬಾರ್ದು. ಫ್ರೀ ಅಂದ ಕೂಡ ನಾವು ಲೇಜಿ ಆಗಿಬಿಡ್ತೀವಿ. ಸಿಗ್ತಾವ್ ನೋಡ್ರಿ, ಅಲ್ಲಿ ಡಾಕ್ಟರ್ ಅದಾರ, 1000 ಪ್ಲೇಟ್ ತಗೊಂಬರ್ ನೋಡ್ರಿ, ಈ ಭಾವನೆ ನಮ್ಮಲ್ಲಿ ಬರಬಾರ್ದು. ಏನಿದ್ರು ಸಹಿತ ಸ್ವಲ್ಪ ಮಟ್ಟಿಗೆ ಮಿನಿಮಮ್ ಕನಿಷ್ಠ ಅದ್ರದ್ದು ಏನ್ ಖರ್ಚು ಐತೆ ಆ ಖರ್ಚು ತೆಗೆದುಕೊಂಡು ಮಾಡ್ರಿ ನೀವು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನನ್ನ ಸಲಹೆಯನ್ನ ಮಾನ್ಯ ನಮ್ಮ ಡಾಕ್ಟರ್ ಶಿವಕುಮಾರ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಮ್ಯಾಗ ಆದ್ಯಮ ಚೇತನ ಅವ್ರದ್ದು ಏನದ ಅದು ನಿಮ್ಗ ಅವ್ರಿಗೆ ಬಿಟ್ಟದ್ದು. ಆದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಜನರು ಹೆಂಗದ, ನಾವೇ ಜನರನ್ನಕ್ಕಿಂತ ನಾವ್ ಹೆಂಗದೀವಿ ಅಂದ್ರ ಫ್ರೀ ಸಿಗ್ತದನ್ರಿ, ಹಂಗ 1 ಬಿಟ್ಟು 10 ಹೇಳ್ಬಿಡ್ರಿ ಅವ್ರಿಗೆ ಕೊಡ್ತಾರ. ಈ ಭಾವನೆ ನಮ್ಮಲ್ಲಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗಿದ್ದು ಸಹಿತ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ಯಾವುದೇ ಒಂದು ಕಾನೂನು, ಯಾವುದೇ ಒಂದು ನಾವು ಪದ್ಧತಿ ಮಾಡಿದಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿದ್ದು ಅಷ್ಟೇ ಮುಖ್ಯ. ಯಾಕಂದ್ರೆ ನೋಡ್ರಿ, ಇವೆಲ್ಲ ಗ್ಲಾಸು, ಪ್ಲೇಟು, ಆಮೇಲೆ ಕುಡಿ ನೀರಿಂದು, ನಾವು ಈಗ ಬಿಸ್ಲೇರಿ ಬಾಟಲ್ ತಗೊಂತೀವಿ, ಯಾರೇ ತಗೊಳ್ಳಿ, ಕನಿಷ್ಠ ಒಂದು ಸಣ್ಣದ 200 ml ತಗೊಂಡ್ರ 5 ರೂಪಾಯಿನೂ ಆಯ್ತು, 7 ರೂಪಾಯಿ ಆಯ್ತು. ಮತ್ 1 ಲೀಟರ್ ತಗೊಂಡ್ರ 10 ರೂಪಾಯಿ ಆಯ್ತು, ತಗೊಂತೀವಿ. 20 ರೂಪಾಯಿನೂ ಐತಿ, ತಗೊಂತೀವಿ. ಈ ಗ್ಲಾಸ್ ಕೊಟ್ರ ಇದಕ್ ಚಾರ್ಜ್ ಕೊಡಕ್ ನಾವ್ ರೆಡಿ ಇರಂಗಿಲ್ಲ, ಫ್ರೀ ಅಂತ ಹೇಳ್ರಿ. ಅದು ಹಿಂಗ್ ಭಾವನೆ ನಮ್ಮ ಹತ್ರ ಬಂದ್ಬಿಡ್ತದ. ಅದಕ್ಕೆ ದಯವಿಟ್ಟು ನನ್ನ ಸಲಹೆಯನ್ನು ಸಹಿತ ಪರಿಗಣನೆ ಮಾಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅಭಿನಂದನೆ ಸಲ್ಲಿಸೋ ಜೊತೆಗೆ, ನೀವೇನೇ ಮಾಡ್ರಿ ನಿಮ್ ಜೊತೆಗಿರ್ತೇವೆ. ಏನು ಪರಿಸರವನ್ನು ಎಲ್ಲರೂ ನಾವು ಉಳಿಸ್ಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ, ವಿಶೇಷವಾಗಿ 1000 ಪ್ಲೇಟ್ ಈಗಾಗಲೇ ಒಳಗದಾವಲ್ಲಿ, ಗ್ಲಾಸ್ ಅದಾವ, ಕುಡಿಲಿಕ್ಕೆ ನೀರು ಇದು ಅದ. ಅದಕ್ಕೆ ದಯವಿಟ್ಟು ಇದನ್ನ ಕಾರ್ಯ ಮಾಡ್ತಾ ಇದ್ರಲ್ಲ, ನೀವು ಮಾಡ್ರಿ.
ನಿಮ್ ಜೊತೆಗೆ ನಾವು ಇರ್ತೇವೆ. ಜನರ ಸೇವೆಯನ್ನು ಮಾಡುವಂತ ಪವಿತ್ರ ಕಾರ್ಯವನ್ನ ನಾವು ಮಾಡೋಣ. ಯಾರೇನ ಅಂದ್ಮ್ಯಾಗ ಇನ್ನೊಂದಂದ್ರ ಅವ್ರು ಹಂಗಂತಾರ ಹಿಂಗಂತಾರ ಅಂತ ತಿಳ್ಕೊಬಾರ್ದು ಯಾರು. ನನಗೂ ಈಗೀಗ ಅನುಭವ ಅನಿಸ್ತದೆ, ಯಾರು ಅನ್ನೋರು ಅಂತಿರ್ತಾರ, ನಾವ್ ಮಾಡೋದು ಒಳ್ಳೆ ಕೆಲಸ ಮಾಡ್ತಿರ್ಬೇಕು, ಅದ ನಿಜವಾದ ಜೀವನ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕೊಪ್ಪಳದವರು ನೀವು ಕೇಳ್ರಿ ಏನಂತಾರಂದ್ರ, ನಿನ್ನೆ ಆಗಿ ಹೋಗ್ಯದ, ಎಸ್ಟರ್ಡೇ ಫಾಸ್ಟ್ ಆಗಿದ್ದು, ಇವತ್ತೇನದ ಅದು ಅಷ್ಟ ಕರೆವಂತ, ನಾಳೆ ಏನಾಗ್ತದ ನಮಗ್ ಗೊತ್ತಿಲ್ಲ ಅಂತ. ಇದನ್ನ ಎಲ್ಲರೂ ಕೇಳಿರ್ತೀರಿ, ನಾನು ಕೇಳ್ತೀನಿ. ಯಾಕಂದ್ರ ಅವ್ರು ಫೇಸ್ಬುಕ್ ವಾಟ್ಸಪ್ ನಾಗ ಕೊಪ್ಪಳದಾರ ಮಾತು ಕೇಳ್ಬಿಟ್ರೆ ನಾವ್ ಅರ್ಧ ಸುಧಾರಣೆ ಆಗ್ತೀವಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಎಲ್ಲಾ ಸುಧಾರಣೆ ಆಗ್ಲಿಕ್ಕೂ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತೀವಿ. ಅವ್ರು ನಿನ್ನಿದ ಆಗಿದ್ದ ಆಗಿ ಹೋಗ್ಯದ, ಇವತ್ತೇನದ ಅದ ಪ್ರೆಸೆಂಟ್ ಏನದ ಅದ ಸತ್ಯ, ನಾಳೆ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಎಷ್ಟ್ ಚಂದ ಮಾತಾಡ್ತಾರ. ಆಮೇಲೆ ಮನೆ ಜಾತ್ರೆಗೆ ನೀವು ಮಾತು ಕೇಳಿದ್ರು, ಅವ್ರು ಯಾಕೆ ಹೇಳ್ತಿರ, ಅವ್ರು ಮಾತಾಡೋದು. ಅವ್ರೊಂದ್ ಮಾತು ಹೇಳಿದ್ರು, ತಾವೆಲ್ಲರೂ ಕೇಳಿರ್ಬೇಕು. ಏನಂದ್ರ ಕೊಪ್ಪಳದಾರ ಹೇಳಿದ್ರು ಏನಂತಂದ್ರ, ಬಹಳ ಮಂದಿ ರಾಜಕಾರಣಿಗಳನ್ನ ನೋಡ್ಲಿಕ್ಕೆ ಜನರು ಬರ್ತಾರಂತ. ಆದ್ರ ಎಲ್ಲಾ ರಾಜಕಾರಣಿಗಳು ಇವತ್ತು ಕೊಪ್ಪಳ ಜಾತ್ರೆಗೆ ಬಂದದ್ದು ನಿಮ್ಮನ್ನ ನೋಡಕ್ ಬಂದಾರ ಅಂತ ಜನರು ಕೈ ಮಾಡಿ ತೋರಿಸಿದ್ರು ಅವ್ರು. ಆಮೇಲೆ ಇನ್ನೊಂದ್ ಮಾತು ಹೇಳಿದ್ರು, ಹುಬ್ಬಳ್ಳಿ 3,000 ಮಠ ತೆಗೆದ್ರು, ತಾವು ಕೇಳಿರೇ ಇಲ್ಲ. ಯಾವುದೇ ಮಠದ ಪೀಠಾಧಿಪತಿಗಳು ನೀವು ಆಗ್ಬೇಕಾಗಿದ್ರ ಮುಂದೆ ಗವಿಮಠದಾಗ ಬಂದು ತರಬೇತಿ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಕೇಳಿರ ನೀವು? ಅದು ಎಷ್ಟು ದೊಡ್ಡ ವ್ಯಕ್ತಿತ್ವ ಅದು. ನಾವು ಅವ್ರ ಬಗ್ಗೆ ಹೊಗಳ್ತಾ ಇಲ್ಲ, ಅವ್ರು ಮಾಡುವಂತ ಕಾರ್ಯ ದೊಡ್ಡ. 3,000 ಮಠದ ಜಗದ್ಗುರು ಹೇಳಿದ್ರು, ನಮಗ ಎಷ್ಟು ಮೈ ಇದು ಅನ್ನಿಸ್ತದ ಅವ್ರು ಮಾಡುವಂತ ರೀತಿ, ಅವ್ರು ನಡೆದುಕೊಳ್ಳುವಂತ ಒಂದು ಪದ್ಧತಿ. ಅದರಲ್ಲಿ ನಿಜವಾಗಿ ಅಂದ್ರ ಒಳ್ಳೆ ಕೆಲಸವನ್ನು ಗಂಗಾವತಿ ನಗರದಲ್ಲಿ ನಮ್ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವಿದ್ದೇವೆ. ನೀವು ಯಾವುದೇ ಸಂದರ್ಭದಲ್ಲಿ ಕರೀರಿ. ವಿಶೇಷವಾಗಿ ತೇಜಸ್ವಿನಿ ಅನಂತಕುಮಾರ್, ಯಾಕಂದ್ರೆ ನಮ್ಮ ಪಕ್ಷದ ನಾಯಕರಾಗಿ ಮಾನ್ಯ ಅನಂತಕುಮಾರ್ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ, ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಸಂಸ್ಥೆ ಇವತ್ತು ಕಾರ್ಯ ಮಾಡ್ತಾ ಇದೆ. ಮತ್ತೆ ಈಗ 1000 ಪ್ಲೇಟ್ ಈಗ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ವಿಷಯವನ್ನು ನಾವು ಅಳೆದುಕೊಂಡು ಗಂಗಾವತಿ ನಗರವನ್ನು ಪರಿಸರ ಮುಕ್ತವನ್ನಾಗಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ವಿಶೇಷವಾಗಿ ಆಗಮಿಸಿದಂತ ನಮ್ಮ ಎಲ್ಲ ಅನೇಕ ಹಿರಿಯರಿದ್ದಾರೆ, ಎಲ್ಲರೂ ಕೂಡಿಕೊಂಡು ಗಂಗಾವತಿ ನಗರದ ಅಭಿವೃದ್ಧಿಗಾಗಿ ಕಾರ್ಯ ಮಾಡೋಣ ಅನ್ನುವಂತ ಮಾತನ್ನ ಪಬ್ಲಿಕ್ ಕ್ಲಬ್ ಗಂಗಾವತಿ ವತಿಯಿಂದ ಹಾಗೂ ಅದಮ್ಯ ಚೇತನ್ ಫೌಂಡೇಶನ್ ವತಿಯಿಂದ ಇಂದು ಪ್ಲೇಟ್ ಬ್ಯಾಂಕ್ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಪರಮ ಪೂಜ್ಯ ಹೆಬ್ಬಳ್ಳಿ ಶ್ರೀಗಳವರ ಪಾದಗಳಿಗೆ ಪರಪಟ್ಟು ವೇದಿಕೆ ಮೇಲೆ ಆಸೀನಂತ ಮಾಜಿ ಶಾಸಕರು, ಹಿರಿಯರಂತ ಸನ್ಮಾನ್ಯ ಶ್ರೀ ಪರಣ ಮುನ್ನಳ್ಳಿ ಸರ್ ಅವರೇ, ಹಿರಿಯರಂತ ವಿರೂಪಾಕ್ಷನವರೇ, ವೇದಿಕೆ ಮೇಲೆ ಆಸೀನರುವಂತ ಎಲ್ಲ ಪದಾಧಿಕಾರಿಗಳ ಅದು ಹಿರಿಯರೇ, ಅಧ್ಯಕ್ಷರಂತ ಸನ್ಮಾನ್ಯ ಡಾಕ್ಟರ್ ಶಿವಕುಮಾರ್ ಸರ್ ಅವರೇ, ಹಾಗೂ ಎಲ್ಲ ಗಂಗಾವತಿ ನಗರದ ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇದು ಒಂದು ಒಳ್ಳೆಯ ವಿಚಾರ. ತಮ್ಗೆಲ್ಲ ಇದನ್ನೇ ಮಾಡೋ ರೀತಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತೂ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾ ಇದೆ. ತಮ್ಗೆಲ್ಲ ಗೊತ್ತಿರಬಹುದು, ಈಗ ಡಿಸೆಂಬರ್ ನಲ್ಲಿ ಚಳಿ ಬದಲಿ ಮಳಿ ಬರ್ತಾ ಇದೆ, ಮಾರ್ಚ್ ನಲ್ಲಿ ಬಿಸಿಲು ಬದಲಿ ಮಳಿ ಬರ್ತಾ ಇದೆ, ಒಮ್ಮೆ ಜೋರಾಗಿ ಬಿಸಿಲು ಇರ್ತದ, ಒಮ್ಮೆ ಮಳಿ ಬರ್ತದ. ಸೊ ಹೀಗಾಗಿ ಎಲ್ಲವೂ ಪ್ಲಾಂಟೇಶನ್ಸ್ ಆಗ್ಲಿ, ಎಲ್ಲ ಎನ್ವಿರಾನ್ಮೆಂಟ್ ಆಗ್ಲಿ ಬಹಳ ಚೇಂಜ್ ಆಗಿದೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ 2035-40ರಲ್ಲಿ ಇರುವಂತ, ತಮ್ಗೆಲ್ಲ ಗೊತ್ತಿದೆ, 100ಕ್ಕೆ 75-80 ನೀರಿದೆ. ಅದರಲ್ಲಿ 35% ಗ್ಲೇಸಿಯರ್ ಇದೆ. ಅದು ಏನಾದ್ರೂ ಬಿಸಿಲಾಗಿ ಇದೇ ಕರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕರಗ್ತು ಅಂತಂದ್ರೆ ಪೂರ್ತಿ ನಮ್ಗೆ ಏನಾದ್ರು ಜಸ್ಟ್ ಭೂಮಿ ಉಳಿದಿದೆ ಎಲ್ಲವೂ ನೀರಿನಲ್ಲಿ ಹೋಗಿ ಮತ್ತೆ 4ನೇ ಯುಗ, ಕಲಿಯುಗ ಮುಕ್ತಾಯ ಆಗುವಂತ ಅಂಚಿನಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಅದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಇದೇ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಪದ್ಧತಿಯಲ್ಲಿ ನಾವು ಎಷ್ಟಾಗತ್ತೆ ಅಷ್ಟು ಬಹಳ ಸುಧಾರೀಕರಣ ಹಾಗೂ ಬಹಳ ಸರಳವಾದಂತ ಸಾಮಾನುಗಳನ್ನ ಹಾಗೂ ನಮ್ಮ ಕಲ್ಚರ್ದಿಂದ ಎಲ್ಲವೂ ನಾವು ಸಮಾಜವನ್ನ ಹಾಗೂ ಪರಿಸರವನ್ನ ನಾಶ ಮಾಡ್ತಾ ಇದ್ದೇವೆ. ಈ ಸಮಾಜ ಪರಿಸರವನ್ನ ನಾಶ ಮಾಡಬಾರ್ದಾಗಿತ್ತು ಅಂತಂದ್ರೆ ಡಾಕ್ಟರ್ ಶಿವಕುಮಾರ್ ಸರ್ ತೆಗೆದುಕೊಂಡು ಬಂದಂತ ಇದೊಂದು ಒಳ್ಳೆಯ ವಿಚಾರ. ಈಗ ತಮಗೆಲ್ಲ ಗೊತ್ತಿರಬಹುದು, ಅದಮ್ಯ ಫೌಂಡೇಶನ್ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವರು 1997ರಲ್ಲಿ ನಮ್ಗೆಲ್ಲ ಗೊತ್ತಿರಬಹುದು, ಅವಾಗೆ ಬರುವಂತ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತಾ ಇರ್ಲಿಲ್ಲ. ಮಕ್ಕಳು ಜಾಸ್ತಿ ಬರ್ಲಿ ಮತ್ ಮಕ್ಕಳ ಪೌಷ್ಟಿಕತೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅವರು NGO ಫೌಂಡೇಶನ್ ತೆಗೆದು ಅದಮ್ಯ ಫೌಂಡೇಶನ್ ಮಾಡಿ ಮಿಡ್ ಡೇ ಮೀಲ್ಸ್ ಅಂತ ತೆಗೆದ್ರು. ಮಿಡ್ ಡೇ ಮೀಲ್ಸ್ ಅಂತ ತೆಗೆದ ಮೇಲೆ ಅವಾಗಿಂದ ಅವ್ರು ಮಿಡ್ ಡೇ ಮೀಲ್ಸ್ ಮಾಡಿದ್ರು. ಆಮೇಲೆ ಕೊರೋನಾದಲ್ಲಿ ತುಂಬಾ ಸಹಾಯ ಮಾಡಿದ್ರು. ಹಾಗೂ ಎಲ್ಲ ಶಾಲೆ, ಎಸ್ಪೆಷಲಿ ಶಾಲೆಗಳಿಗೆ ಬಹಳ ಎಲ್ಲಾ ವಿದ್ಯುತ್ಕರಣ ಎಲ್ಲ ಉಪಕರಣಗಳನ್ನ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಎಲ್ಲ ಬಡ ಮಕ್ಕಳಿಗೂ ಸಹಿತ NGO ಫೌಂಡೇಶನ್ ತೆಗೆದಿದ್ದು. ಅದ್ರ ಜೊತೆಗೆ ಬ್ಲಡ್ ಬ್ಯಾಂಕ್ ಹೇಗಿದೆ ಹಾಗೆ ಪ್ಲೇಟ್ ಬ್ಯಾಂಕ್ ಅನ್ನು ಮಾಡಿದ್ದಾರೆ. ಅದನ್ನ ನಾವು ಈಗ 2025ರಲ್ಲಿ ನಾವು ಗಂಗಾವತಿಯಲ್ಲಿ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು
ಈಗ ನಾವು ಈ ಪ್ಲೇಟ್ಸ್ ಗಳನ್ನ ಉಪಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ದುಡ್ಡಿನಗಿಂತ ಮೊದಲು ಇವುಗಳ ಉಪಯೋಗ ಹೇಗೆ ಆಗ್ಬೇಕಂತ ವಿಚಾರ ಮಾಡ್ಕೊಂಡು ನನ್ನ ಮೇನ್ ವಿಚಾರ. ಇದು ಉಪಯೋಗ ಆಗ್ಬೇಕಾಗಿತ್ತು ಅಂತಂದ್ರೆ ನಗರದಲ್ಲಿ ಇರುವಂತ ಪ್ಲಾಸ್ಟಿಕ್ ಉಪಯೋಗ ಬಹಳ ಕಡಿಮೆ ಆಗ್ಬೇಕು. ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಆಯ್ತಂದ್ರೆ ಮಾತ್ರ ತೆಗೆದುಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಯಾರು ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾನ್ ಮೊದಲು ಕೇಳ್ಕೊಳ್ಳೋದು ಏನಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಮೊದಲು ಗ್ರಾಹಕರಿಗೆ ಮತ್ತೆ ಎಲ್ಲಿ ಪ್ಲಾಸ್ಟಿಕ್ ಉತ್ಪತ್ತಿ ಆಗ್ತದೆ ಅಲ್ಲಿ ಎಲ್ಲರಿಗೂ ಹೇಳ್ಕೊಂಡು ಇನ್ಮೇಲೆ ಯಾರು ಪ್ಲಾಸ್ಟಿಕ್ ತರಬಾರ್ದಪ್ಪ, ನೀವು ನಿಷೇಧ ಮಾಡಿದ್ರಿ ಅಂತಂದ್ರೆ ಬಹಳ ಉಪಯೋಗ ಆಗ್ತೈತೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಅದ್ರ ಮೇಲೆ ನನ್ನ ಇಲಾಖೆ, ಮುನ್ಸಿಪಾಲಿಟಿ ಇಲಾಖೆ ಹಾಗೂ ತಾವೆಲ್ಲರೂ ಮುಖಂಡರು ಸೇರ್ಕೊಂಡು ಯಾವುದೇ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಇರದ ಹಾಗೆ ಮಾಡಿದೀವಿ ಅಂತಂದ್ರೆ ನಾವು ಈ ಕೆಲಸವನ್ನ ಕಾರ್ಯವನ್ನ ಶ್ಲಾಘನೆ ಮಾಡಿದಂಗ ಆಗತ್ತೆ. ಇಲ್ಲ ಅಂತಂತಂದ್ರೆ ಕೇವಲ ಈ ರೂಮ್ ನಲ್ಲಿ ಇವೆಲ್ಲ ಪ್ಲೇಟ್ಸ್ಗಳು ಬಿದ್ದಿರ್ತವೆ, ಯಾರು ಬಂದು ಉಪಯೋಗ ಮಾಡೋದಿಲ್ಲ. ಅದಕ್ಕಾಗಿ ನಾವು ಇದರಲ್ಲಿ ಈ ರೀತಿಯಲ್ಲಿ ನಾವು ಒಂದು ಹೆಜ್ಜೆಯನ್ನ ಮುಂದೆ ಇಡೋಣ ಅಂತಿಕೊಂಡು ತಮ್ಮಲ್ಲಿ ಕೇಳ್ಕೊಂತ, ತಮ್ಗೆಲ್ಲ ಗೊತ್ತಿರ್ಬೋದು ಪ್ಲಾಸ್ಟಿಕ್ ನಂತ ವರ್ಸ್ಟ್ ಸಾಮಾನ್ಯ ಯಾವುದೂ ಅಲ್ಲ. ತಮ್ಗೆಲ್ಲ ನಿನ್ನೆ ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಹುಮ್ನಾಬಾದ್ ನಲ್ಲಿ ಇದರಲ್ಲಿ ಈ ಹಬ್ಬದಲ್ಲಿ ಗಾಳಿಪಟ ಹಾರಿಸ್ತಾರೆ. ಗಾಳಿಪಟಗೆ ಪ್ಲಾಸ್ಟಿಕ್ ಇಂದ ಗಾಳಿಪಟ ಉಪಯೋಗ ಮಾಡ್ಕೊಳ್ಳೋದನ್ನ ಹಾರಿಸ್ತಾರೆ. ಹಾರಿಸಿದ್ದು ಆ ಗಾಳಿಪಟ ಎಲ್ಲೆಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ ನಲ್ಲೂ ಸಿಕ್ಕೊಂಡಿರ್ತದ, ಗಿಡದಲ್ಲಿ ಸಿಕ್ಕೊಂಡಿರ್ತದ, ಎಲ್ಲಿ ಹೋಗಿ ರೋಡ್ ನಲ್ಲಿ ಅಕ್ಕಪಕ್ಕ ಬಂದಿರ್ತದ. ಬಂದ್ಕೊಂಡಿದ್ದ ಒಬ್ಬ ಪಾಪ ತನ್ನ ಮಗಳನ್ನ ಹಬ್ಬಕ್ಕೆ ಕರ್ಕೊಂಡು ಬರ್ಬೇಕಂತ ಹೋಗ್ತಾ ಇರುವಂತ ಚಾಲಕನಿಗೆ ಸಿಕ್ಕೊಂಡು ಅಲ್ಲೇ ತಾವೆಲ್ಲ ವಿಡಿಯೋ ನೋಡಿರ್ಬೋದು, ಅಲ್ಲಿಯೇ ಅದು ತುಚ್ಕೊಂಡು ಸತ್ತಿದ್ದಾನೆ. ಸೊ ಈ ಪ್ಲಾಸ್ಟಿಕ್ ಹಿಂಗ್ ಜಗ್ಗಿದ್ರು ಸಹಿತ ಅದು ಕಟ್ಟಾಗಲ್ಲ. ಸೊ ಈ ತರದ ವರ್ಸ್ಟ್ ಸಾಮಾನುಗಳನ್ನ ನಮ್ಮ ಜೀವನದಲ್ಲಿ ಒಬ್ಬ ಜೀವನ ಹೋಗ್ಬಿಡ್ತು. ಅವನ್ ಮಗಳನ್ನ ಕರ್ಕೊಂಬರಕ್ ಹೋದವ ಮಸನಕ್ಕೆ ಹೋಗಿದ್ದಾನೆ. ಸೊ ಈ ರೀತಿಯ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟೇ ನಾವು ಮಾಡಿದ್ರು ಸಹಿತ ಅದು ಡಿಕಂಪೋಸ್ ಆಗುವುದೇ ಇಲ್ಲ. ಸೊ ಅದಕ್ಕಾಗಿ ನಾವ್ ಇದನ್ನ ಮುಕ್ತ ಮಾಡ್ಬೇಕಾಗಿತ್ತು ಅಂತಂದ್ರೆ ಈ ತರದ ಪ್ಲೇಟ್ ಬ್ಯಾಂಕ್ ಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಈಗ ಪ್ರಜ್ಞಾವಂತರ ಆದೇವು ಅಂತಂದ್ರೆ 2040ರಲ್ಲಿ ಮುಳುಗುದನ್ನ ನಮ್ಮ ಮಕ್ಕಳು ಮೊಮ್ಮಕ್ಕಳು 2080 3000 ವರ್ಷದ ತಕ್ಕನು ಸಹಿತ ನಾವು ಈ ಭವ್ಯವಾದಂತ ಒಂದು ಸ್ವರ್ಗವನ್ನ ನೋಡ್ತಾ ಇರೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ಬಹುದು ಅಂತ ತಿಳ್ಕೊಂಡು ಆಶಿಸ್ತಾ, ಈ ಒಂದು ಒಳ್ಳೆಯ ಕೆಲಸವನ್ನು ಡಾಕ್ಟರ್ ಶಿವಕುಮಾರ್ ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ನಾವೆಲ್ಲರೂ ಕೂಡಿ ಕೈ ಜೋಡಿಸೋಣ. ಕೇವಲ ಇವತ್ತೇ ಇದು ಪ್ರಾರಂಭವಾಗಿ ಮುಗಿಲಾರದ ಹಾಗೆ ನಾವೆಲ್ಲರೂ ಸೇರ್ಕೊಂಡು ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೇಳಿ ಆಶಿಸ್ತಾ, ನನಗೂ ಸಹಿತ ಶಿವಕುಮಾರ್ ಸರ್ ಇವತ್ತು ಮುಂಜಾನೆ ನಾನು ವೈಯಕ್ತಿಕ ಕೆಲ್ಸಕ್ಕೆ ನಾನು ಫೋನ್ ಮಾಡಿದ್ದೆ. ಸರ್ ಇಲ್ಲ ಸರ್ ಇದೊಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಬರ್ಬೇಕಂದ್ರು. ಬಹಳ ಖುಷಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಸರ್ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಭಾಗಿಯಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೇಳಿದ್ ನಾನು ಅವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅವತ್ತು ಹಾಸ್ಪಿಟಲ್ ಹೋದಾಗ ಈ ತರ ಅನಂತ್ ಕುಮಾರ್ ಅವರ ಏನು ಅದಮ್ಯ ಚೇತನ ಸಂಸ್ಥೆ ಇದೆ ಅದರಲ್ಲಿಂದ ಬರ್ತಾ ಇದೆ, ಫ್ರೀ ಆಗಿ ಸರ್ವಿಸ್ ಮಾಡ್ಬೇಕೆಂಬ ಕಲ್ಪನೆ ಇಟ್ಕೊಂಡು ಅವ್ರು ಪ್ರತಿ ಇಡೀ ಸ್ಟೇಟ್ ನಲ್ಲಿ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡಕತ್ತಿದ್ದಾರೆ ಅಂತಂದು ಮಾತನ್ನು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಶಿವಕುಮಾರ್ ಬಗ್ಗೆ ಅನೇಕ ಹಿರಿಯರು ಅವರ ಕೆಲಸದ ಬಗ್ಗೆ, ಅವರ ಸರ್ವಿಸ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರೆ, ಅದೇ ತರವಾಗಿ ಇವತ್ತು ಈ ಪ್ಲೇಟ್ ಅನ್ನು ಉಪಯೋಗಿಸುವಂತ ಕೆಲಸ ಮತ್ತು ಪರಿಸರವನ್ನು ಉಳಿಸುವಂತ ಕೆಲಸದ ಬಗ್ಗೆ ಹೆಚ್ಚಿನ ಪ್ರತಿಯೊಬ್ಬರು ಕಾಳಜಿ ವಹಿಸುವಂತ ಕಾರ್ಯ ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಕೇವಲ ಶಿವಕುಮಾರ್ ಮೇಲೆ ಒಬ್ಬರ ಮೇಲೆ ಬಿಟ್ಟರೆ ಆಗೋದಲ್ಲ, ಅದರ ಜೊತೆಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನರೇಂದ್ರ ಮೋದಿಯವರ ಇವತ್ತೇನು ಸ್ವಚ್ಛತಾ ಅಭಿಯಾನ ಇರ್ಬೋದು, ಪರಿಸರ ಉಳಿಸುವಂತ ಕಾರ್ಯ ಇರ್ಬೋದು, ಮತ್ತು ಅನೇಕ ಇವತ್ತು ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಂದು ಗೂಡಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಂಸ್ಕಾರ, ನಮ್ಮ ಪರಂಪರೆ. ಯಾಕಂತಂದ್ರ ಹಿಂದೆ ನಾವೆಲ್ಲ ಮಣ್ಣಿನ ಇದರಲ್ಲಿ ಉಪಯೋಗ ಮಾಡ್ತಾ ಇದ್ವಿ, ಆಮೇಲೆ ಸ್ಟೀಲ್ ಬಂತು, ಈಗ ಪ್ಲಾಸ್ಟಿಕ್ ಬಂದಿದೆ. ಇವತ್ತು ಅದೇ ಮಹಾಮಾರಿ ಹೇಗಿದೆ ಅಂತಂದ್ರ ಪ್ಲಾಸ್ಟಿಕ್ ದನಗಳು ತಿಂದ್ರ ಸಮಿತಿಗೆ ಹೊಟ್ಟೆಯಲ್ಲಿ ಹಾನಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಹೋಗಲಾಡಿಸುವಂತ ಕೆಲಸ ಇವತ್ತು ಕಾನೂನು ಇದೆ. ಆಕ್ಚುಲಿ ಪ್ಲಾಸ್ಟಿಕ್ ನಿಷೇಧ ಇದೆ, ಇವತ್ತು ಕಾನೂನನ್ನು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾನೂನು ಇಂಪ್ಲಿಮೆಂಟ್ ಆಗೋದೇ ಕಮ್ಮಿ ಆಗಿದೆ ಇವತ್ತು. ಯಾಕಂದ್ರೆ 140 ಕೋಟಿ ಜನಸಂಖ್ಯೆ ಇರುವಂತ ದೇಶದಲ್ಲಿ ಇವತ್ತು ಮುರಿಯುವಂತ ಕೆಲಸನೇ ಜಾಸ್ತಿ ಆಗ್ತಾ ಇದೆ. ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ ಇವತ್ತು ಸರ್ಕಾರ ಇರ್ಬೋದು, ಇವತ್ತು ನಗರಸಭೆ ಇರ್ಬೋದು, ಇಮಿಡಿಯೇಟ್ ಆಗಿ ಆ ಕಾನೂನು ಎಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಇವತ್ತು ಕಿರಾಣಿ ಅಂಗಡಿಯಿಂದ ಹಿಡಿದು ಪ್ರತಿಯೊಬ್ರು ಅದನ್ನ ಮಾಡಿದಾಗ ಮಾತ್ರ ಅದು ನಿಷೇಧ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂತಂದ್ರೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಾವು ಮಾಡುವಂತಾಗ ಪ್ರತಿ ವಾರ್ಡ್ನಲ್ಲಿ ಹೋದಾಗ ಸಮಿತಿಗೆ ಎಲ್ಲರೂ ಹೇಳ್ತಾ ಇದ್ರು, ಮೊದಲು ನೀವು ಪ್ಲಾಸ್ಟಿಕ್ ನಿಷೇಧ ಮಾಡುವಂತ ಕೆಲಸ ಮಾಡ್ರಿ, ಅವಾಗ ಮಾತ್ರ ಸ್ವಚ್ಛತೆಯ ಒಂದು ದೃಷ್ಟಿ ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯತೆ ಇದೆ ಎಂಬ ಕಲ್ಪನೆಯನ್ನು ಪ್ರತಿಯೊಂದು ವಾರ್ಡ್ನಲ್ಲಿ ಹೇಳಿದ್ರು. ಆ ಒಂದು ನಾವು ಯಾಕಂತಂದ್ರ ಇದು ಭಾಷಣಕ್ಕಷ್ಟೇ ಸೀಮಿತ ಆಗ್ತದೆ. ಇಲ್ಲಂತಂದ್ರ ನಾವು ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂತಂದ್ರ ನಾವ್ ಎಷ್ಟು ಪ್ರಯತ್ನ ಮಾಡಿದ್ರು ಹಂಗ ಪ್ರಯತ್ನ ವಾದಿಯಾಗಿ ಹೋಗ್ತೀವಿ ಹೊರತು ಆ ಪ್ರಯತ್ನ ಸ್ಟಾಪ್ ಮುಂದಿನ ದಿನಮಾನದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡುವಂತ ಕೆಲಸ
ಇವತ್ತು ಸರ್ಕಾರ ಮತ್ತು ನಗರಸಭೆ ಮತ್ತು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಆದಾಗ ಮಾತ್ರ ಅದು ಒಂದು ಕಾರ್ಯರೂಪ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಇವತ್ತು ನಾವು ಅದರ ಜೊತೆಗೆ ನಾವು ಹೋರಾಟ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ನಗರಸಭೆ ಇವತ್ತು ಪ್ಲಾಸ್ಟಿಕ್ ನಿಷೇಧ ಮಾಡುವಂತ ಕೆಲಸದಲ್ಲಿ ನಾವೆಲ್ಲರೂ ಸೇರಿ ಒಂದು ಮೆಮೊರಾಂಡಮ್ ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತಗೊಂಬರ್ರಿ, ಆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡ್ರಿ. ಇವತ್ತು ನಾವು ಏನೇನು ತೊಂದರೆ ಆತಂದ್ರೆ ಸಮಿತಿ ನಿಮ್ ಪರವಾಗಿ ನಾವು ಬಂದು ನಿಲ್ತೀವೆಂಬ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಾಗ ಮಾತ್ರ ಇವತ್ತು ಸರ್ಕಾರದ ಅಧಿಕಾರಿಗಳಿಗೂ ಒಂದು ಧೈರ್ಯ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಇವತ್ತೇನು ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ಅನೇಕ ಅವರ ಹಿಂದೆ ಇರುವಂತ ಅನೇಕ ಹಿರಿಯರು, ಯುವಕರು ಮತ್ತು ಮಾಧ್ಯಮದ ಮಿತ್ರರು ಏನು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸಕ್ಕೆ ಇವತ್ತು ಗಂಗಾವತಿ ನಗರದ ಎಲ್ಲ ಹಿರಿಯರು ಮತ್ತು ಹೆಬ್ಬಾಳ ಶ್ರೀಗಳು ಬೆನ್ನೆಲುಬಾಗಿ ನಿಂತು ನಿಮ್ಮ ಕೆಲಸವನ್ನು ಸಕ್ಸಸ್ ಮಾಡ್ಲಿಕ್ಕೆ ಮತ್ತು ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರೂ ಬೆಂಬಲವಾಗಿ ನಿಲ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಡೆಂಗು ಜ್ವರ ಬರ್ಬೇಕಾದ್ರೆ ಪ್ಲೇಟ್ಲೆಟ್ಸ್ಗಳು ಕಡಿಮೆ ಅಂತ ಹೇಳ್ತೀವಿ. ರಕ್ತದಾಗ ಬ್ಲಡ್ನಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ಏನಾಗುತ್ತೆ, ಡೆಂಗು ಜ್ವರ ಬರುತ್ತೆ ಅಂತ ಹೇಳಿ. ಹಾಗೆ ಆ ಡೆಂಗು ಜ್ವರ ಬರ್ಲಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ಸಮಾಜದಲ್ಲಿ ಪ್ಲೇಟ್ಗಳು ಕಡಿಮೆ ಆದ್ರೂ ಕೂಡ, ಸ್ಟೀಲ್ ಪ್ಲೇಟ್ಸ್ ಕಡಿಮೆ ಆದ್ರೂ ಕೂಡ ಆ ರೋಗ ಬರುತ್ತೆ. ಯಾಕೆಂದ್ರೆ ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಏನಾಗುತ್ತೆ, ಅವು ಎಲ್ಲಂದ್ರೆ ಎಲ್ಲಿ ಒಗೆದು ಬಿಡ್ತೀವಿ, ಅದಕ್ಕೆಲ್ಲ ನೀರ್ ಕೂಡ್ತದೆ. ಆ ನೀರಿನಲ್ಲಿ ಸೊಳ್ಳೆಗಳು ಬಂದ್ರೆ ಅಂದ್ರೆ ಈ ಸೊಳ್ಳೆಗಳು ಕುಳಿತುಕೊಂಡು ಆ ಸೊಳ್ಳೆಯಿಂದ ಡೆಂಗು ರೋಗ ಬರುತ್ತೆ. ಹಾಗಾಗಿ ಆ ಡೆಂಗು ಬರ್ತಕ್ಕಂಥ ಪ್ರಧಾನ ಕಾರಣ ಅಂತ ಹೇಳಿದ್ರೆ ಈ ಏನು ಪ್ಲಾಸ್ಟಿಕ್ಗಳ ಮಿತಿಮೀರಿದ ಬಳಕೆ ಅಂತ ಹೇಳೋದು. ಹಾಗಾಗಿ ಇವತ್ತೇನಾಗಿದೆ, ಕೆಲವು ಕಡೆ ಪ್ಲೇಟ್ಲೆಟ್ಸ್ ಬ್ಯಾಂಕ್ಸ್ಗಳು ಬಂದಿದೆ, ಪ್ಲೇಟ್ ಬ್ಯಾಂಕ್ಸ್ಗಳು ಇರಲಿಲ್ಲ. ಪ್ಲೇಟ್ಲೆಟ್ಸ್ ಬ್ಯಾಂಕ್ಸ್ಗಳು ರೋಗ ಬಂದ ನಂತರ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ಆ ಬ್ಯಾಂಕ್ಗಳು ಕೆಲಸ ಮಾಡಿದೆ. ಆದ್ರೆ ರೋಗ ಬರೋದಕ್ಕಿಂತ ಮೊದಲನೇ ನಮಗೆ ಸಹಾಯಕವಾಗಿರ್ತಕ್ಕಂತಹ ಬ್ಯಾಂಕ್ ಯಾವುದು ಅಂದ್ರೆ ಪ್ಲೇಟ್ಸ್ ಬ್ಯಾಂಕ್. ಹಾಗಾಗಿ ಇವತ್ತು ಗಂಗಾವತಿ ನಗರದಲ್ಲಿ ಪ್ಲೇಟ್ಸ್ ಬ್ಯಾಂಕ್ ಅಂತಕ್ಕಂಥ ಒಂದು ವಿಶಿಷ್ಟ ಬ್ಯಾಂಕ್ ಅಸ್ತಿತ್ವಕ್ಕೆ ಬರ್ತಾ ಇದೆ. ನಮ್ಮ ಆರ್ಥಿಕ ಬೆಳವಣಿಗೆಗೆ ಅನೇಕ ಬ್ಯಾಂಕ್ಸ್ಗಳು ನಮ್ಗೆ ಸಹಾಯಕವಾಗಿವೆ. ಆದ್ರೆ ಇಡೀ ಸಮಾಜದ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ಪ್ಲೇಟ್ ಬ್ಯಾಂಕ್ಸ್. ಇದು ನಮ್ಮ ಅದಮ್ಯ ಚೇತನ ಫೌಂಡೇಶನ್ ಅವರ ಪರಿಕಲ್ಪನೆ. ಅನಂತ್ ಕುಮಾರ್ ಅವರು, ದಿವಂಗತ ಅನಂತ್ ಕುಮಾರ್ ಅವರು, ಅವರ ಪತ್ನಿಯರಾಗಿರ್ತಕ್ಕಂಥ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಒಂದು ಆಲೋಚನೆ. ಪರಿಸರವನ್ನ ಕಾಪಾಡ್ಬೇಕು, ಪರಿಸರ ಸ್ವಚ್ಛತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಹೊಸ ಕಾಯಿಲೆಗಳೆಲ್ಲ ಬರ್ತಾ ಇದೆ ನೋಡಿ. ನಾವು ಚಿಕನ್ ಗುನ್ಯಾ ಅಂತ ಕೇಳಿರ್ಲಿಲ್ಲ, ಆಮೇಲೆ ಇದು ಡೆಂಗ್ಯೂ ಅಂತ ಬರ್ತಾ ಇದೆ, ಇನ್ನು ಎಷ್ಟೆಷ್ಟೋ ಹೊಸ ಡಿಸೀಸ್ಗಳೆಲ್ಲ ಬರ್ತಾ ಇದೆ. ಇವುಗಳನ್ನ ಮೂಲ ಕಾರಣ ಅಂದ್ರೆ ಪ್ಲಾಸ್ಟಿಕ್ ಕೂಡ ಒಂದು. ಹಾಗಾಗಿ ಆ ಪ್ಲಾಸ್ಟಿಕ್ ಗಳನ್ನ ನಿರ್ಮೂಲ ಮಾಡ್ಲಿಕ್ಕೆ ಯಾವ ವಿಧಾನದಿಂದ ಸಾಧ್ಯ ಇದೆ ಆ ಪ್ರಯತ್ನಗಳನ್ನ ಅದಮ್ಯ ಫೌಂಡೇಶನ್ಸ್ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಗಂಗಾವತಿಯಲ್ಲಿ ಕೂಡ ನಮ್ಮ ಡಾಕ್ಟರ್ ಈಗಾಗಲೇ ಅದಕ್ಕೆ ಸಿರೀಸ್ ಬರೀ ಅವ್ರ ಆಲೋಚನೆ ಮಾಡುದಿಲ್ಲ, ಅದಕ್ಕೆ ತಕ್ಕಂಗೆ ಒಂದು ಪರಿಹಾರಗಳನ್ನು ಕೂಡ ಅವ್ರು ಕೊಡ್ತಾ ಬರ್ತಾ ಇರ್ತಾರೆ. ಈಗ ಮೊದಲನೇದಾಗಿ ನಮ್ಗೆ ಪ್ಲಾಸ್ಟಿಕ್ ಬಳಕೆ ವಿರೋಧಿ ಆಂದೋಲನ ಅಭಿಯಾನವನ್ನ ಮಾಡಿದ್ರು, ಅದನ್ನ ಪ್ರಾರಂಭಿಸಿದ್ರು. ಪರ್ಯಾಯವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಬಳಕೆ ಬ್ಯಾಗ್ಸ್ ಗಳನ್ನ ಕೂಡ ಅವರು ತಂದು ಕೊಟ್ಟಿರೋದು, ಎಲ್ಲಿ ಸಿಗ್ತದೆ ಅವ್ನು ಖರೀದಿ ಮಾಡೋದು, ಅಂಗಡಿಗಳಲ್ಲಿ ಇಟ್ಟು ಮಾರಾಟ ಮಾಡ್ತಕ್ಕಂಥ ಕೆಲಸ. ಬರೀ ಸುಮ್ನೆ ಒಂದು ನಮ್ಮ ಡಾಕ್ಟರ್ ಆಲೋಚನೆಗಳು ಹೆಂಗ ಅಂತ ಹೇಳಿದ್ರೆ ಬರೀ ಸುಮ್ನೆ ಅದರ ಹೋರಾಟ ಅಲ್ಲ, ಅದಕ್ಕೆ ಪರಿಹಾರ ಕೂಡ ಕೊಡ್ತಾರೆ ಅವರು. ಸೊ ಹಾಗೆ ಎರಡನೇ ತುಂಗಭದ್ರಾ ಅಭಿಯಾನ ಪರಣ ಸರ್ ಹೇಳಿದಾಗೆ ತನುಮನ ಧನದಿಂದ ಅದರಲ್ಲಿ ತೊಡಗಿಕೊಂಡು ನಮ್ಗೆ ಕುಡಿತಕ್ಕಂಥ ನೀರನ್ನ ಕೊಡ್ತಕ್ಕಂಥ ತಾಯಿ ತುಂಗಭದ್ರೆಯನ್ನ ಸ್ವಚ್ಛಗೊಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದು ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಮತ್ತೊಂದು ನಮ್ಮ ಅನಂತ್ ಪ್ಲೇಟ್ ಬ್ಯಾಂಕ್ ಅನ್ನ ಪ್ರಾರಂಭಿಸಿದ್ದಾರೆ. ಸೊ ಅವ್ರು ಗಂಗಾವತಿಯಲ್ಲಿ ಯಾರಂತ ಹುಡುಕಿದಾಗ ಅವ್ರಿಗೆ ಸಿಕ್ಕಿದ ಮೊದಲ ಹೆಸರು ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್. ಯಾಕಂದ್ರೆ ಇಂಥ ಕೆಲಸಗಳನ್ನ ಸಕ್ರಿಯವಾಗಿ ತೊಡ್ಕೊಂಡು ಮಾಡ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿ. ಹಾಗಾಗಿ ನೋಡಿ ಇದು ಈ ಒಂದು ವೇದಿಕೆ ಕೂಡ ಅವರ ಪರಿಕಲ್ಪನೆ ಮತ್ತು ನಿರ್ಮಾಣ. ಡಾಕ್ಟರ್ ಕೂಡ ಅವರಿಗೆಲ್ಲ ಕೈ ಜೋಡಿಸಿ ಇದನ್ನ ರೂಪಿಸಿದ್ದಾರೆ. ಇಂಥ ಒಂದು ವಿಭಿನ್ನ ಆಲೋಚನೆಗಳ ಮೂಲಕ ಗಂಗಾವತಿಯ ಒಬ್ಬ ಸಾಮಾಜಿಕ ವೈದ್ಯರಾಗಿ ಅವರು ಕೆಲಸವನ್ನ ಮಾಡ್ತಾರೆ. ಕೇವಲ ದಂತ ವೈದ್ಯರು ಅಷ್ಟೇ ಅಲ್ಲ, ಸಮಾಜದ ಎಲ್ಲ ರೀತಿಯ ಈ ತರದ ಏನು ಸಮಾಜದ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಯಾವಾಗ್ಲೂ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರ ಪರಿಕಲ್ಪನೆಯಲ್ಲಿ ಇವತ್ತು ಅನಂತ್ ಪ್ಲೇಟ್ ಬ್ಯಾಂಕ್ ಗಂಗಾವತಿಯಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇದನ್ನ ಎಲ್ಲರೂ ಸರಿಯಾಗಿ ಬಳಸ್ಕೊಂಡು ಆ ಮೂಲಕ ನಾವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ
ಕೈ ಬಿಡೋಣ ಅಂತೇಳಿ ಹೇಳ್ತಾ ಅದು ಸಾರ್ಥಕ ಆದ್ರೆ ಆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತಾ ಹೋದ್ರೆ ನಿಜಕ್ಕೂ ಪ್ಲೇಟ್ ಬ್ಯಾಂಕ್ ಮಾಡಿರ್ತಕ್ಕಂಥ ಸಾರ್ಥಕ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನ ನಮಗೆ ಕೊಡಮಾಡಿರ್ತಕ್ಕಂಥ ಅದಮ್ಯ ಚೇತನ ಫೌಂಡೇಶನ್ಗೆ ನಾನು ಗಂಗಾವತಿ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಇದನ್ನೆಲ್ಲರೂ ಕೂಡ ನಾವೆಲ್ಲ ಬಳಸೋಣ, ಗಂಗಾವತಿಯನ್ನ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡೋಣ ಅಂತೇಳಿ ಆಶಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಕರ ಸಂಕ್ರಾಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೆ ಹೇಳುತ್ತಾ, ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಗಂಗಾವತಿ ಮಹಾನಗರದ ಅತ್ಯಂತ ಚೇತನ ಯುವಕರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಕಪಟೀಲ್ ಅವರ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥ ಅವರೆಲ್ಲ ಏನಾದ್ರೂ ಒಂದು ಯೋಜನೆಗಳನ್ನ ಹಾಕೊಂಡಿರ್ತಾರೆ. ಹೊಸ ಹೊಸ ಯೋಜನೆಗಳನ್ನ ನಮಗೆಲ್ಲ ಪರಿಚಯಿಸ್ತಾರೆ. ಆ ಯೋಜನೆಗಳು ಏನ್ ಮಾಡ್ತಾರೆ ಅನ್ನೋದನ್ನ ತಮ್ಮ ಮನೆಯ ಸಂಸಾರವನ್ನ ಬದಿಗಿರಿಸಿ, ತಮ್ಮ ಕಾಯಕವನ್ನು ಸಹ ಬದಿಗಿರಿಸಿ, ಸಮಾಜ ಸೇವೆ ದೇವರ ಸೇವೆ ಅಂತ ಬಂದಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಅವರು ಈಗಾಗಲೇ ಅನೇಕ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ ಬಗ್ಗೆ ನಮ್ಮ ವೇದಿಕೆ ತುಂಬಾ ಕಂಠದಿಂದ ಹೇಳಿದ್ದಾಗಿದೆ. ಅದ್ರ ಜೊತೆಗೆ ಈ ಒಂದು ಹೊಸದಾದ ಒಂದು ಹೊಸ ವಿಚಾರ, ಸ್ಟೇಟ್ ಬ್ಯಾಂಕ್. ನಾವೆಲ್ಲ ಬ್ಯಾಂಕ್ ಅಂದ್ರೆ ಹಣಕಾಸಿನ ಬ್ಯಾಂಕ್ ಅನ್ನು ನೋಡಿದ್ವಿ, ಸಹಕಾರ ಬ್ಯಾಂಕ್ ನೋಡಿದ್ವಿ, ಅನೇಕ ಬ್ಲಡ್ ಬ್ಯಾಂಕ್ ಗಳನ್ನು ನೋಡಿವಿ ಅನ್ನೋದನ್ನ ಗೊತ್ತಾಗಿದೆ. ಅದ್ರ ಜೊತೆಗೆ ಇವತ್ತಿನ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥವ್ರು ಒಂದು ತುಂಗಭದ್ರಾ ಜಲ ನಿಯಂತ್ರಣದ ಪರಿಸರ ಮಾಲಿನ್ಯಕ್ಕಾಗಿ ನೀರಿನಿಂದ ಕೊರತೆ ಆಗ್ತಕ್ಕಂಥದ್ದನ್ನ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ನಮ್ಮ ದುರ್ಗಮ್ಮ ಹಳ್ಳದ ಬಗ್ಗೆ ಹೋರಾಟ ಮಾಡಿದ್ರು. ಇಂಥ ಅನೇಕ ನಾವ್ಯಾರು ಗಮನಿಸಿರ್ತಕ್ಕಂಥ ಅವ್ರು ಗಮನಿಸಿ ಸಮಾಜವನ್ನು ಕೈಗೂಡಿಸಿಕೊಂಡು ಅವ್ರು ಮಾಡುತ್ತಾ ಬಂದರು. ಅದ್ರಗಾಗಿ ಈಗಾಗಲೇ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಕರುವಣ್ಣಿ ಸರ್ ಅವರು ಮತ್ತು ನಮ್ಮ ASP ಸಾಹೇಬರವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿರುಗುಪ್ಪೆ ಸಿಂಗನಾಳದ ವಿರೂಪಾಕ್ಷಪ್ಪನವರು, ನಮ್ಮ ಕೋಲ್ಕರ್ ಸರ್ ಅವರು ಇದರ ಬಗ್ಗೆ, ಈ ಪ್ಲೇಟಿನ ಬಗ್ಗೆ ಉಪಯೋಗದ ಬಗ್ಗೆ ಹೇಳಿದ್ದಾರೆ. ಈ ಪ್ಲೇಟ್ ಅನ್ನ ಉಪಯೋಗ ಮಾಡೋದ್ರಿಂದ ನಾವು ಮದುವೆ ಮುಂಜುಗಳು ಮಾಡ್ತೀವಿ, ಜಾತ್ರೆ ಪರಿಚಯಗಳನ್ನ ಮಾಡ್ತೀವಿ, ಅನೇಕ ಧರ್ಮ ಕಾರ್ಯಗಳನ್ನ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿಸಿದಾಗ ಅವರು ಹೆಸರಿರ್ತಕ್ಕಂಥ ಒಂದು ಪ್ಲೇಟ್ಗಳನ್ನ ಇರ್ತವಲ್ಲ, ಯೂಸ್ ಅಂಡ್ ಥ್ರೋ ಪ್ಲೇಟ್ಗಳು, ಅವು ಮಣ್ಣಿನಲ್ಲಿಯೂ ಕೊಳೆಯೋದಿಲ್ಲ, ಬೆಂಕಿಗೂ ಸುಡಕ್ ಆಗೋದಿಲ್ಲ. ಅಂತ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತೀವಿ. ಅದ್ರ ಬಗ್ಗೆ ಈಗಾಗಲೇ ನಗರಸಭೆ ಎಚ್ಚೆತ್ಕೋಬೇಕಾಗಿದೆ ಮತ್ತು ಪೊಲೀಸ್ ಇಲಾಖೆನೂ ಸಹ ಅವರು ಜೋಡಿಸಿ ಅದಕ್ಕೆ ಕಾನೂನುಬದ್ಧವಾದ ಒಂದು ಆರ್ಡರ್ ಮಾಡಿದ್ರೆ ಅದನ್ನ ಆಗುತ್ತೆ. ಹಾಗೆ ನಮ್ಮ ಒಂದು ಗಂಗಾವತಿ ತಾಲೂಕಿನಲ್ಲಿ ಅಥವಾ ನಗರದಲ್ಲಿ ಬರ್ತಕ್ಕಂಥ ಕಲ್ಯಾಣ ಮಂಟಪಗಳಲ್ಲಿ ಏನಿದೆಯಲ್ಲ, ಇದರ ಒಂದು ವಿಚಾರ ಬಗ್ಗೆ ಅಲ್ಲಿಂದ ನಾಮಫಲಕನ್ನು ಹಾಕಿ ಆ ಪರಿಸರದ ಬಗ್ಗೆ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಈಗಾಗಲೇ ಹೇಳ್ದಂಗೆ ಎಲ್ಲದೂ ಫ್ರೀ ಅಂದ್ರೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡೋರಿಗೆ ತೊಂದರೆ ಆಗತ್ತೆ. ಅದ್ರ ಬಗ್ಗೆ ಸಲಹೆ ಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಹೇಳಿದ್ದಾರೆ, ಅದಕ್ಕೇನಾದ್ರೂ ಒಂದು ಸರಿಯಾದ ಒಂದು ಪ್ರೀಮಿಯಂ ಹಣವನ್ನು ನೋಡಿಸ್ಬೇಕಂತ ಹೇಳಿದ್ರೆ ಇಂಥ ಒಂದು ಉತ್ತಮ ಸಲಹೆಗಳನ್ನು ತೆಗೆದುಕೊಂಡು ಅವರು ಯಾವತ್ತು ತಮ್ಮ ಕಾಯಕ ಮಾಡೋದ್ರ ಬಗ್ಗೆ ನಾ ಹೇಳಿದೆ. ನಾನು ಅವರು ಆಸ್ಪತ್ರೆಗೆ ಹೋಗ್ತಿರ್ತೀನಿ, ಹೋಗ್ತಿರ್ತೀನಿ. ಅವ್ರು ಯಾವಾಗ್ಲೂ ಬಿಜಿನೇ ಇರ್ತಾರೆ. ನನಗೇನು ಅವ್ರಿಗೆ ಟ್ರೀಟ್ಮೆಂಟ್ ನೋಡಕ್ ಆಗೋದಿಲ್ಲ ಒಂದೊಂದ್ಸರಿ. ಅವರು ಯಾವಾಗ್ಲೂ ತಮ್ಮ ಕಾಯಕದೊಳಗೆ ನಿರತರಾಗಿರ್ತಾರೆ, ಸಮಾಜದೊಳಗೆ ನಿರತರಾಗಿರ್ತಾರೆ. ಹೀಗೆ ಇಂಥ ಒಂದು ಕಾಯಕ ಜೀವಿಗಳಿಗೆ ನಾವೆಲ್ಲರೂ ಅವ್ರ ಜೊತೆ ಇರೋಣ. ಅವರ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಾವೆಲ್ಲರೂ ಹಿರಿಯರು ನಾವು ಸಹ ಇರ್ತೀವಿ. ಆಗ್ಲೇ ರೋಗ ರುಜಿನಗಳು ಹೇಗೆ ಬರ್ತವೆ ಅನ್ನೋದನ್ನು ನಮ್ಮ ಕೋಲ್ಕಾ ಸರ್ ಅವರು ಹೇಳಿದ್ರು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ರೋಗ ರುಜಿನಗಳು ಹೇಗೆ ಬರ್ತವೆ ಅನ್ನೋದಕ್ಕೆ ಅವು ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ನಾನು ಯಾವುದೋ ಒಂದು ವಿಚಾರದಲ್ಲಿ ಒಂದು ಪತ್ರಿಕೆಯಲ್ಲಿ ಓದಿದೆ, ಈಗ ಇವೆಲ್ಲ ಬ್ಯಾಂಕ್ಗಳು ಬಂದಿದ್ದಾಯ್ತು, ಇನ್ನು ವೀರ್ಯ ಬ್ಯಾಂಕ್ ಅನ್ನೋದನ್ನು ಇದೆ. ವೀರ್ಯ ಬ್ಯಾಂಕು ಸಹ ಅಲ್ಲಿ ಒಂದು ವ್ಯಕ್ತಿಯಿಂದ, ಒಬ್ಬ ವಿದ್ಯಾರ್ಥಿ ವ್ಯಕ್ತಿಯಿಂದ ವೀರ್ಯ ಬ್ಯಾಂಕ್ ಅನ್ನು ಸಹ ಕಲೆಕ್ಟ್ ಮಾಡಿ ಡೆನ್ಮಾರ್ಕ್ ನಲ್ಲಿ ಅದು ಮಾಡಿದ್ದು. 197 ಜನಕ್ಕೆ ಅವನು ವೀರ್ಯವನ್ನ ದಾನ ಮಾಡಿದ್ದಾನೆ. ಆದ್ರೆ ತಗೊಂಡವ್ರಿಗೆ ಯಾರು ಕೊಟ್ಟಾರಂತ ಹೇಳಿದಲ್ಲ ಅವರು. ಅಲ್ಲಿನೂ ಸಹ ಅವರಿಗೆ ತಗೊಂಡವ್ರಿಗೆ ಇಲ್ಲಿನೇ ಇದೆನಾ? ಇಲ್ಲಿನೇ ಇದೆ. ಅದರಿಂದನೂ ಸಹ ಕೆಲವೊಂದು ಎಫೆಕ್ಟ್ ಬಂದವ ಈಗ. ಅಂತ ಒಂದು ಜಾಗೃತಿನೂ ಸಹ ನಮ್ಮ ಜನಕ್ಕೆ ಆಗ್ಬೇಕಾಗಿದೆ. ಅದ್ರ ಜೊತೆ ಇವತ್ತಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದೊಳಗೆ ಇವತ್ತು ವಿಶೇಷವಾಗಿ ಇದು ಸಂಕ್ರಮಣ ಹಬ್ಬ ಬಂದಿರೋದ್ರಿಂದ ನನಗೂ ಒಂದ್ ಸ್ವಲ್ಪ ಬರೆಯುವ ಅವಶ್ಯ ಇರೋದ್ರಿಂದ, ಅನುಕೂಲ ಇರೋದ್ರಿಂದ ಇವತ್ತಿನ ಸಂಕ್ರಮಣದ ಶುಭಾಶಯ ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಕವನವನ್ನ ಈಗಾಗಲೇ ನಾನು ಬಂದ ತಕ್ಷಣ ಕೋಲ್ಕಾ ಸರ್ ಅವರು ಯಾವ ಲೋಕರದ ಕೊಪ್ಪಳದಿಂದ ಲೋಕಧ್ವನಿಯಲ್ಲಿ ಬಂದಿದೆ. ಬಂದು ಗಮನಿಸಿದ ನಾನು ನೋಡಿಲ್ಲ ಅದನ್ನ. ಸಂಕ್ರಾಂತಿ ಬಗ್ಗೆ ಬರ್ತಿದ್ದನು. ಸಂಕ್ರಾಂತಿ ಬದುಕಿನ ಪರಿವರ್ತನೆಯ ಪಥ
ಉತ್ತರಾಯಣ ಅಶ್ವಾರೂಢ ಸೂರ್ಯನ ರಥ. ಉತ್ತರಾಯಣ ಅಶ್ವಾರೂಢ ಸೂರ್ಯನ ರಥ ಒಡಲು ತುಂಬಿದ ಭೂಮಿ ತಾಯಿಯ ಬೆಳೆಗಳ ಆಗಮನ ಸಂಭ್ರಮ ಸಡಗರ ಸುದಿನ ರೈತನ ಮೊಗದಲ್ಲಿ ಸಂತತದ ಸೆಳಕು ಸಿಹಿ ಕೈಗಳನ್ನು ಮರೆಸಿ ಸುಮಧುರ ನುಡಿಗಳನ್ನ ನಾಡುತ್ತಾ ವಂಚನೆಯ ದೂರೀಕರಿಸಿ ಸಂಕ್ರಾಂತಿಯ ಹಬ್ಬವನ್ನು ಆಚರಿಸೋಣ ಬೋಳವಡೇಶನಿಗೆ ನಮಿಸೋಣ ಅಂತಕ್ಕಂಥ ಒಂದು ಕವನ ವಾಚನ ಸಹ ನಿಮ್ಮ ಜೊತೆಯಲ್ಲಿ ಅರ್ಪಣೆ ಮಾಡುತ್ತಾ ಇವತ್ತಿನ ಸಂಕ್ರಾಂತಿ ಹಬ್ಬದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಎಳ್ಳು ಬೆಳೆಗಳನ್ನು ಹಂಚಿ ಒಳ್ಳೊಳ್ಳೆ ಮಾತನಾಡುವಂತ ಒಳ್ಳೆ ಮಾತಿನ ಜೊತೆ ಇದು ಮಾತು ಸಹ ಒಳ್ಳೆಯದಾಯ್ತು ಅನ್ನೋದು ಭಾವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸರ್ ಅವ್ರಿಗೆ ಕರೆದಾಗ್ಲಿ ಸಮಾಜಕ್ಕೆ ಕರೆದಾಗ್ಲಿ ನಾನು ಸಹ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳುತ್ತಾ ಎರಡು ಮಾತು ವಿರಾಮ ಗೈತೇನೆ. ಶಾಂತಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.